ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಎಸ್.ಎಲ್. ಭೈರಪ್ಪ ಅವರ ಧರ್ಮಶ್ರೀ. ಸತ್ಯ ಮತ್ತೆ ಲಿಲ್ಲಿ ಅವರ ಪ್ರೀತಿ, ಆಮೇಲೆ ಅವರು ಮದುವೆ ಆಗಿರೋದು, ಅವರು ಕ್ರೈಸ್ತನಾಗಿ ಬದಲಾವಣೆ ಆಗಿರೋದು, ಆಮೇಲೆ ಆ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಬಿಷಪ್ಪರು ಅವ್ರನ್ನ ಸೇರಿಸುವುದು. ಅಲ್ಲಿವರೆಗೆ ನಾವು ವಾಚನವನ್ನ ಮಾಡಿದ್ವಿ. ಮುಂದಿನ ಭಾಗ 20. ಒಂದು ರಾತ್ರಿ 9 ಗಂಟೆಯ ಹೊತ್ತಿಗೆ ಮನೆಗೆ ಬಂದೆ. ಆ ದಿನ ಶಾಲೆಯಲ್ಲಿ ಒಂದು ಕಹಿಯಾದ ಘಟನೆ ನಡೆದಿತ್ತು. ಮೊದಲಿನಂತೆಯೇ ಶಾಲೆಯು ಪ್ರಾರಂಭವಾಗುವ ಮುನ್ನ ಕ್ರೈಸ್ತರು ಮತ್ತು ಕ್ರೈಸ್ತರಲ್ಲದ ಎಲ್ಲಾ ಹುಡುಗರಿಗೂ ಬೈಬಲ್ನ ಪ್ರಾರ್ಥನೆಯನ್ನು ಕಡ್ಡಾಯ ಮಾಡಬೇಕೆಂದು ಬಿಷಪ್ನವರು ನನಗೆ ಸೂಚನೆ ಕೊಟ್ಟಿದ್ದರು. ಪ್ರಾರ್ಥನೆಗೆ ಮುಂಚೆ ಶಾಲೆಯ ಆವರಣದೊಳಗೆ ಬರದೇ ಇದ್ದ ಹುಡುಗರನ್ನು ತರಗತಿಗೆ ಸೇರಿಸಬಾರದೆಂದು, ಅವರಿಗೆ ಯಾವ ಕಾರಣದಿಂದಲೂ ಹಾಜರಿ ಕೊಡಬಾರದೆಂದು ಅವರ ಆದೇಶವಾಗಿತ್ತು. ನಾನು ಅದರಂತೆ ಹಿಂದಿನ ದಿನ ಎಲ್ಲ ತರಗತಿಗಳಿಗೂ ಒಂದು ಪ್ರಕಟಣೆ ಕಳುಹಿಸಿದ್ದೆ. ಆ ದಿನ ಶಾಲೆ ಆರಂಭವಾಗುವ ಮುನ್ನ ಅನೇಕ ಹುಡುಗರು ಪ್ರಾರ್ಥನೆಗೆ ಬಂದಿರಲಿಲ್ಲ. 2ನೆಯ ಗಂಟೆ ಹೊಡೆದಾಗ ನಾನು ನನ್ನ ಆಫೀಸ್ನಲ್ಲಿ ಕುಳಿತಿದ್ದೆ. ಮುಖ್ಯ ದ್ವಾರದ ಹತ್ತಿರ ದೊಡ್ಡ ಗಲಾಟೆಯಾಗುತ್ತಿರುವಂತೆ ಕೇಳಿಸಿತು. ಜತೆಯಲ್ಲಿಯೇ ಜವಾನ ಬಂದು ತಿಳಿಸಿದ. ಪ್ರಾರ್ಥನೆಗೆ ಬರದೇ ಇದ್ದ ಹುಡುಗರ ಒಂದು ಭಾರಿ ಗುಂಪು ತಾವು ತರಗತಿಗೆ ಬರುತ್ತೇವೆಂದು ನುಗ್ಗುತ್ತಿದ್ದರು. ನಾನೇ ಮುಖ್ಯ ದ್ವಾರದ ಹತ್ತಿರ ಹೋದೆ. ನನ್ನ ಮುಖ ಕಂಡ ವಿದ್ಯಾರ್ಥಿಗಳು ಸುಮ್ಮನಾದರು. ಹತ್ತಿರ ಹೋಗಿ ಸಾವಧಾನದಿಂದ ನಾನು, ಯಾಕೆ ಹೀಗೆ ಗಲಾಟೆ ಮಾಡ್ತಿದ್ದೀರಿ ಎಂದೆ. ನಾವು ಕ್ಲಾಸಿಗೆ ಹೋಗ್ಬೇಕು, ಜವಾನರು ತಡೀತಿದ್ದಾರೆ, ಒಬ್ಬ ವಿದ್ಯಾರ್ಥಿ ಹೇಳಿದ. ನೀವು ಶಾಲೆಗೆ ನಿಯಮ ಮೀರ್ತಿದ್ದೀರಿ, ನಿಮಗೆ ಪ್ರವೇಶವಿಲ್ಲ. ಯಾವ ಸ್ಕೂಲಿನಲ್ಲೂ ಇಲ್ಲದ ಹೊಸ ನಿಯಮ ನಿಮ್ಮ ಸ್ಕೂಲಿನದು ಸರ್. ನಿಮ್ಮ ಬೈಬಲ್ ನಮ್ಗೆ ಬ್ಯಾಡ, ನಾವು ಬಂದಿರೋದು ಪರೀಕ್ಷೆಯಲ್ಲಿ ಪಾಸ್ ಮಾಡೋಕೆ, ನಿಮ್ ಜಾತಿಗೆ ಸೇರೋಕ್ಕಲ್ಲ ಎಂದು ಗುಂಪಿನ ಹಿಂದಿನಿಂದ ಒಬ್ಬ ವಿದ್ಯಾರ್ಥಿ ಕೂಗಿದ. ಆದರೂ ಇದು ನಮ್ಮ ಶಾಲೆಯ ನಿಯಮ. ಹುಡುಗರ ಗಲಾಟೆ ಬಿರುಗಾಳಿಗೆ ಅಲೆ ಎದ್ದಂತೆ ಆಯಿತು. ಹಾಗಂತ ಸರ್ಕಾರದಲ್ಲಿ ಕಾನೂನು ಇದೆಯೋ, ಒಬ್ಬ ಕೇಳಿದ. ಮತ್ತೊಬ್ಬ, ನಾವು ಫೀಸ್ ಕೊಡೋದು ಕ್ಲಾಸಿಗೆ ಹೋಗೋಕೆ, ನಿಮ್ಮ ಜಾತಿ ಪ್ರಚಾರ ಕೇಳೋಕ್ಕಲ್ಲ ಎಂದು ಕಿರುಚಿದ. ನೀನು ಹೆಡ್ ಮಾಸ್ಟರೋ ಚರ್ಚಿನ ಪಾದರಿಯೋ ಎಂದು ಇನ್ನೊಬ್ಬ ಗಟ್ಟಿಯಾಗಿ ಕೂಗಿದ. ಯಾರೋ ಒಬ್ಬ ಹುಡುಗ ಹಿಂದಿನಿಂದ ಬೀಸಿದ ಕಲ್ಲು ಬಂದು ರಭಸದಿಂದ ಒಬ್ಬ ಜವಾನನ ತೋಳಿಗೆ ಬಡಿಯಿತು. ಹುಡುಗರಿಗೆ ದಾರಿ ಬಿಡುವಂತೆ ನಾನು ಜವಾನರಿಗೆ ಹೇಳಿದೆ. ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪವೂ ಗಲಾಟೆ ಮಾಡದೆ ತಮ್ಮ ತಮ್ಮ ತರಗತಿಗಳಿಗೆ ಹೋಗಿ ಕುಳಿತರು. ಎಲ್ಲರಿಗೂ ಹಾಜರಿ ಕೊಡುವಂತೆ ನಾನು ಒಂದು ಸೂಚನೆ ಕಳುಹಿಸಿದೆ. ಆ ದಿನ ಉಪಾಧ್ಯಾಯರುಗಳಿಗೆ ಸಂಬಳ ಕೊಡುವ ದಿನವಾಗಿತ್ತು. ಅಲ್ಲದೆ ಆಫೀಸಿನ ಇತರ ಅನೇಕ ಕೆಲಸಗಳು ಇದ್ದುದರಿಂದ ಸಂಜೆ 7 ಗಂಟೆಯವರೆಗೂ ಅಲ್ಲಿಯೇ ಇದ್ದ ನಾನು ಮನೆಗೆ ಹೊರಡುವ ಹೊತ್ತಿಗೆ ಒಬ್ಬ ಆಳು ಬಂದು ಬಿಷಪ್ಪರು ಕರೆಯುತ್ತಾರೆ ಎಂದು ಹೇಳಿದ. ಸೈಕಲ್ ಹತ್ತಿ ಅವರ ನಿವಾಸಕ್ಕೆ ಹೋದೆ. ಶಾಲೆಯಲ್ಲಿ ಆ ದಿನ ನಡೆದ ಘಟನೆಯ ಪೂರ್ಣ ವಿವರ ಅವರಿಗಾಗಲೇ ತಿಳಿದಿತ್ತು. ಅವರು ನೀವು ಹುಡುಗರನ್ನೊಳಗೆ ಬಿಡಬಾರದಾಗಿತ್ತು ಎಂದು ಅಭಿಪ್ರಾಯ ಸೂಚಿಸಿದರು. ಪರಿಸ್ಥಿತಿ ಕೈ ಮೀರುತ್ತಿತ್ತು. ನಾನು ಇನ್ನೂ ಹಠ ಹಿಡಿದಿದ್ದರೆ ಶಾಲೆಯ ಕಿಟಕಿಯ ಬಾಗಿಲುಗಳು ಉಳಿಯುತ್ತಿರಲಿಲ್ಲ. ಆದರೂ ಅವರಿಗೆ ಈ ದಿನ ಧೈರ್ಯ ಬಂದಿದೆ. ಮುಂದೆ ಅವರು ಇದೇ ಆಟ ಹೂಡುತ್ತಾರೆ. ನೀವು ಪೊಲೀಸ್ ಕರೆಸಿ ಅವರನ್ನು ಹೆದರಿಸಬಹುದಾಗಿತ್ತು. ಪೊಲೀಸ್ ಕರೆಸಿ ಭಯದ ಒತ್ತಾಯದಿಂದ ಅವರು ಬೈಬಲ್ ಕೇಳುವಂತೆ ಯಾಕೆ ಮಾಡಬೇಕು? ಒಬ್ಬ ಹುಡುಗ, ನಾವು ಫೀಸ್ ಕೊಡೋದು ಪಾಸ್ ಮಾಡೋಕೆ, ನಿಮ್ಮ ಬೈಬಲ್ ಕೇಳೋಕಲ್ಲ ಅಂದ. ಅದು ಆ ಹುಡುಗನ ಉದ್ದಟತನ ತೋರಿಸುತ್ತೆ. ಒತ್ತಾಯ ಮತ್ತು ಭಯದ ಒತ್ತಡವಿಲ್ಲದೆ ಅನೇಕ ಸಲ ಅನಾಗರಿಕರು ನಾಗರಿಕರಾಗುವುದಿಲ್ಲ, ಅಸಂಸ್ಕೃತರು ಸುಸಂಸ್ಕೃತರಾಗುವುದಿಲ್ಲ. ಅದು ಹೋಗಲಿ. ಪ್ರತಿರೋಧದ ಹುರುಪು ಹುಡುಗರಲ್ಲಿ ಹೊಸದಾಗಿ ಇರುವಾಗ ನಾವು ಸುಮ್ಮನೆ ಇದ್ದು ಬಿಡೋಣ. ಇನ್ನು 1-2 ತಿಂಗಳು ಕಳೆಯಲಿ, ಮತ್ತೆ ನಮ್ಮ ನಿಯಮ ಜಾರಿಗೆ ತರೋಣ. ಆಗ ಅಗತ್ಯವಾದ ಎಲ್ಲ ಮಾರ್ಗಗಳನ್ನು ಅನುಸರಿಸಿ ಹುಡುಗರನ್ನು ತಕ್ಕ ಶಿಸ್ತಿಗೆ ತರಬೇಕು. ಬಿಷಪ್ಪರ ನಿವಾಸದಿಂದ ಹೊರಟು ನಿಧಾನವಾಗಿ ಮನೆಗೆ ಬರುವಾಗ ಅವರು ಹೇಳಿದ ಮಾತುಗಳು ನನ್ನ ತಲೆಯನ್ನು ಮುತ್ತುತ್ತಿದ್ದವು. ಒತ್ತಾಯ ಮತ್ತು ಭಯದ ಒತ್ತಡವಿಲ್ಲದೆ ಅನೇಕ ಸಲ ಅನಾಗರಿಕರು ನಾಗರಿಕರಾಗುವುದಿಲ್ಲ, ಅಸಂಸ್ಕೃತರು ಸುಸಂಸ್ಕೃತರಾಗುವುದಿಲ್ಲ. ಇದರಲ್ಲಿ ನಾಗರಿಕರಾರು, ಅನಾಗರಿಕರಾರು, ಅಸಂಸ್ಕೃತಿ ಸುಸಂಸ್ಕೃತಿಯನ್ನು ಅಳೆದು ನೋಡುವ ಮಾನದಂಡ ಯಾವುದು? ಮನೆಗೆ ಬರುವ ಹೊತ್ತಿಗೆ ರಾತ್ರಿ 9 ಗಂಟೆಯಾಗಿತ್ತು. ನಮ್ಮ ಮಲಗುವ ಕೋಣೆಯಲ್ಲಿ ಒಂದು ಹೊಸ ಪೆಟ್ಟಿಗೆ ಇತ್ತು. ಅದೇನೆಂದು ಲಿಲ್ಲಿಯನ್ನು ಕೇಳಿದೆ. ಮದುವೆಯಲ್ಲಿ ನನಗೆ ಬಂದ ಉಡುಗೊರೆಗಳನ್ನು ಒಂದು ಪೆಟ್ಟಿಗೆಯಲ್ಲಿ ತುಂಬಿ ಲಿಲ್ಲಿ ತಂದೆಯ ಮನೆಯಲ್ಲಿ ಇಟ್ಟಿದ್ದಾಳೆ. ಇಲ್ಲಿಗೆ ತರುವುದನ್ನು ಮರೆತಿದ್ದಳು. ಅದನ್ನು ಈ ದಿನ ಅವಳ ತಾಯಿ ಕಳುಹಿಸಿದ್ದಾರೆ. ನನಗೆ ಬಹಳ ಆಯಾಸವಾಗಿತ್ತು. ಮೈಯ ಜೊತೆಗೆ ಮನಸ್ಸು ಬಳಲಿತ್ತು. ಬೇಗ ಊಟದ ಶಾಸ್ತ್ರ ಮಾಡಿ ಮಲಗಿದೆ. ಲಿಲ್ಲಿ ಅದೇನೋ ಕೆಲಸ ಮಾಡುತ್ತಲೇ ಇದ್ದಳು. ಅದರಿಂದ ನಿದ್ರೆಗೆ ತೊಂದರೆಯಾಗಿ ಶಬ್ದ ಮಾಡಬೇಡವೆಂದು ಹೇಳಿ ಮಲಗಿದೆ. ನಿದ್ರೆ ಮಾಡಲು ಪ್ರಯತ್ನ ಪೂರ್ವಕವಾಗಿ ಹೆಣಗಿದೆ. ಕೆಲ ಹೊತ್ತಿನ ಮೇಲೆ ಜೊಂಪು ಹತ್ತಿತ್ತು. ಕೊಂಚ ನಿದ್ರೆ ಬಂದಂತೆ ಆಯಿತು. ಅರೆ ನಿದ್ದೆಯಲ್ಲೂ ಮನಸ್ಸು ಕಲುಕುತ್ತಿತ್ತು. ಯಾವುದು ಸಂಸ್ಕೃತಿ, ಯಾವುದು ಅಸಂಸ್ಕೃತಿ ಎಂಬ ಪ್ರಶ್ನೆ ತಲೆಯಲ್ಲಿ ಗುಂಗಿಯ ಹುಳುವಿನಂತೆ ಕೊರೆಯುತ್ತಲೇ ಇತ್ತು. ನಡುವೆ 3 ಸಲ ಎಚ್ಚರವಾಗಿತ್ತು. ಅಷ್ಟು ಸಲವೂ ಬಲವಂತವಾಗಿ ನಿದ್ರೆ ಬರೆಸಿಕೊಳ್ಳಲು ಯತ್ನಿಸಿದೆ. ಒಮ್ಮೆ ಪಕ್ಕದಲ್ಲಿ ಮಲಗಿದ್ದ ಲಿಲ್ಲಿ ಗಟ್ಟಿಯಾಗಿ ಉಸಿರು ಬಿಟ್ಟ ಶಬ್ದವಾಯಿತು. ನನಗೆ ಪೂರ್ತಿ ಎಚ್ಚರವಾಯಿತು. ಮತ್ತೆ ನಿದ್ರೆ ಬರಲಿಲ್ಲ. ಎದ್ದು ದೀಪ ಹಾಕಿ ಗಡಿಯಾರ ನೋಡಿದೆ. ಇನ್ನೂ ನಡುರಾತ್ರಿ 12 ಗಂಟೆಯಾಗಿತ್ತು. ಲಿಲ್ಲಿ ಗಾಢ ನಿದ್ರೆಯಲ್ಲಿದ್ದಳು.
ಹೊತ್ತು ಕಳೆಯಲು ಕೈಗೆ ಒಂದು ಪುಸ್ತಕ ತೆಗೆದುಕೊಂಡು ಒಂದು ದಿಂಬನ್ನು ಮಂಚದ ಕಟ್ಟಿಗೆ ಒರಗಿಸಿ ಅರ್ಧ ಹೊರಗಿ ಮಲಗಿದೆ. ಒಂದೆರಡು ಪುಟ ಓದುವುದರಲ್ಲಿ ಬೇಸರವಾಯಿತು. ಬಿಷಪ್ಪರ ಮಾತಿನ ಗುಂಗು ತಲೆಯಿಂದ ಇಳಿದಿರಲಿಲ್ಲ. ಹಾಗೆಯೇ ತಲೆ ಎತ್ತಿ ನೋಡಿದೆ. ಎದುರು ಗೋಡೆಯ ಮೇಲೆ ಒಂದು ಹೊಸ ಪಟವಿತ್ತು. ಸುಮಾರು 1.5 ಅಡಿ ಎತ್ತರದ ಸ್ವಾಮಿ ವಿವೇಕಾನಂದರ ಪಟ. ಕೆಂಪು ಬಣ್ಣದ ಮುಖ, ಕಾವಿಯ ಉಡುಗೆಯುಟ್ಟು ತಲೆಗೆ ಕೆಂಪು ವಸ್ತ್ರ ಸುತ್ತಿ ಕೈಕಟ್ಟಿ ನಿಂತಿದ್ದಾರೆ. ದೃಢ ಚಿತ್ತವನ್ನು, ಆಂತರ್ಯದ ತೇಜಸ್ಸನ್ನು ಹೊರಸೂಸುವ ಕಣ್ಣುಗಳು, ತಪಶಕ್ತಿಯ ಬಲ, ಎದೆಗಾರಿಕೆ ಮತ್ತು ಧೀಮಂತತೆಯ ಆ ವೀರ ಸನ್ಯಾಸಿ ನಿಂತಿರುವ ಭಂಗಿಯಲ್ಲಿಯೇ ಆವೃತವಾಗಿತ್ತು. ನಿರ್ವೀರ್ಯನಾಗಬೇಡ, ನೀನು ದುರ್ಬಲನಲ್ಲ, ಸಬಲನು. ಚೈತನ್ಯದ ಒಂದು ಭಾಗ ನಿನ್ನಲ್ಲಿದೆ, ಅದರ ಅರಿವನ್ನು ಪಡೆದು ಮೇಲೆ ಏಳು ಎಂಬ ಸಂದೇಶ ಕೊಡುವಂತಿತ್ತು ಆ ಸನ್ಯಾಸಿಯ ಪಟ. ಜೀವಂತ ಆಕೃತಿಯಂತೆ ಕಾಣುವ ಪಟವನ್ನು ಕಣ್ಣೆವೆ ಏಕ್ಕದೆ ದಿಟ್ಟಿಸುತ್ತಾ ದಿಂಬುವರೆಗೆ ಮಲಗಿದ್ದೆ. ಮೈ ಸೂಕ್ಷ್ಮವಾಗಿ ಬೆವರಿದಂತೆ ಆಯಿತು. ಇದೇ ರೀತಿಯ ಒಂದು ಪಟವನ್ನು ರಾಮಣ್ಣನ ಕೊಠಡಿಯಲ್ಲಿ ನೋಡಿದ್ದೆ. ಮತ್ತೊಂದು ಸ್ವಾಮಿ ಮೇಸ್ತರ ಮನೆಯಲ್ಲಿತ್ತು. ಆ ಭಂಗಿಯ ಚಿತ್ರಕ್ಕೆ ನನ್ನ ಅರಿವಿಲ್ಲದೆ ಭಕ್ತಿಯಿಂದ ಕೈಮುಗಿದೆ. ಸ್ವಾಮಿಯ ಬಗೆಗೆ ನನ್ನಲ್ಲಿ ಗೌರವ ಭಕ್ತಿಗಳು ಉಂಟಾದವು. ಚಿಕ್ಕ ವಯಸ್ಸಿನಲ್ಲಿಯೇ ಆತನು ಬಿರುಗಾಳಿಯಂತೆ ಸಂಚರಿಸಿ ಮಾಡಿದ ಕೆಲಸವು ಅಸಾಧ್ಯವಾದದ್ದು. ಆತನ ಜೀವನದಲ್ಲಿ ಎಲ್ಲ ಮಾರ್ಗಗಳ ಸಮಾವೇಶವನ್ನು ಕಾಣಬಹುದು. ಜ್ಞಾನ, ಯೋಗ, ಕರ್ಮ, ಜನಸೇವೆ, ವಿಶ್ವಪ್ರೇಮ ಮೊದಲಾದ ಎಲ್ಲ ಗುಣಗಳನ್ನು ಮೂರ್ತಿಭವಿಸಿ ನಿಂತಿದೆ ಆತನ ಉಜ್ವಲ ಜೀವನ. ನಾನು ಓದಿದ ಅವರ ಜೀವನ ಚರಿತ್ರೆಯು ತೆರೆಯಾಗಿ ನನ್ನ ಸ್ಮೃತಿ ಪಟಲದ ಮೇಲೆ ಹರಿದು ಬರುತ್ತಿತ್ತು. ಕ್ರೈಸ್ತ ಪಾದ್ರಿಗಳು ಹಿಂದೂ ಧರ್ಮವೆಂದರೆ ಮೂಢನಂಬಿಕೆಗಳ, ಅನಾಗರಿಕ ಆಚಾರಗಳ ಸಂತೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾಗ ಹಿಂದೂ ಧರ್ಮದ ನಿಜವಾದ ವಿವರಣೆಯನ್ನು ಹೊರಜಗತ್ತಿಗೆ ನೀಡಿದ ಯೋಗಿಯವರು. ದೇಶ, ಸಂಸ್ಕೃತಿ, ಧರ್ಮ ಮತ್ತು ಪರಂಪರೆಯ ಬಗೆಗೆ ನವ ಉತ್ಸಾಹ ಹುಟ್ಟಿಸಿದ, ಮಂಕು ಹಿಡಿದು ನಿಂತಿದ್ದ ಧರ್ಮದ ನವೋದಯಕ್ಕೆ ಮೊದಲಿಗರಾದವರು ಅವರು. ಈ ಧರ್ಮಕ್ಕೆ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ಶಿಷ್ಯರನ್ನು ದೊರಕಿಸಿ ಪ್ರಚಂಡ ಶಕ್ತಿಪೂರ್ಣ ವ್ಯಕ್ತಿ ವಿವೇಕಾನಂದ. ಅವರ ಪಟಕ್ಕೆ ಭಕ್ತಿಯಿಂದ ಕೈಮುಗಿದ ನನ್ನಲ್ಲಿಯೇ ದ್ವಂದ್ವವು ಶುರುವಾಯಿತು. ನಾನು ಪಟಕ್ಕೆ ಕೈಮುಗಿದಿದ್ದೆ. ಆತನು ನವಚೈತನ್ಯ ಮೂಡಿಸಿದ ಧರ್ಮವನ್ನು ತಿರಸ್ಕರಿಸಿ ಅನ್ಯಮತದ ಗುಂಪಿಗೆ ಸೇರಿದ್ದೆ. ಆತನು ಎತ್ತಿ ಹಿಡಿದ ಸಂಸ್ಕೃತಿಯನ್ನು ನೆಲಸಮ ಮಾಡುವ ಪ್ರಚಾರಕರ ಕೈಗೆಳಗಿನ ಗೊಂಬೆಯಾಗಿದ್ದೆ. ದಿನಕ್ರಮೇಣ ಅವರ ವಿಧೇಯನಾದ ಅಡಿಯಾಳ ಆಗುತ್ತಿದ್ದೆ. ವಿವೇಕಾನಂದರಿಂದ ಓದಿದುದು ಎಲ್ಲಿ, ಈಗ ನಾನು ಇರುವುದು ಎಲ್ಲಿ? ಬಹುದಿನದಿಂದ ಬೇರು ಬಿಟ್ಟಿದ್ದ ಆದರ್ಶ ಮತ್ತು ಶ್ರದ್ಧೆಗಳಿಗೂ ನನ್ನನ್ನು ಚಲಿಸದಾರದಂತೆ ಸುತ್ತುಗಟ್ಟಿದ್ದ ಪರಿಸ್ಥಿತಿಗೂ ತಾಕಲಾಟ ಪ್ರಾರಂಭವಾಯಿತು. ದೀಪ ಆರಿಸಿ ತಲೆ ತುಂಬ ಹೊದೆದು ಮಲಗಿದೆ. ಕತ್ತಲೆಯಲ್ಲಿ ಕಣ್ಣು ಮುಚ್ಚಿದರೂ ಕೆಂಪು ವರ್ಣದ ಸನ್ಯಾಸಿಯ ಬಿಂಬವು ಕಣ್ಣ ಮುಂದೆ ನಿಲ್ಲುತ್ತಿತ್ತು. ತೇಜ ಪೂರ್ಣವಾದ ಅವನ ಕಣ್ಣುಗಳಿಂದ ಹೊರಡುತ್ತಿದ್ದ ಪ್ರಕಾಶವು ನನ್ನನ್ನು ಸುಟ್ಟಂತೆ ಆಗುತ್ತಿತ್ತು. ಒತ್ತಾಯ ಮತ್ತು ಭಯ, ಒತ್ತಡವಿಲ್ಲದೆ ಅನೇಕ ಸಲ ಅನಾಗರಿಕರು ನಾಗರಿಕರಾಗುವುದಿಲ್ಲ, ಅಸಂಸ್ಕೃತರು ಸುಸಂಸ್ಕೃತರಾಗುವುದಿಲ್ಲ ಎಂದು ಹೇಳಿದ ಬಿಷಪ್ಪರ ಮಾತು ನೆನಪಿಗೆ ಬರುತ್ತಿತ್ತು. ವಿವೇಕಾನಂದರು ಯಾವುದನ್ನು ಸಂಸ್ಕೃತಿ ಎಂದು ವಿವರಿಸುತ್ತಿದ್ದರೋ ಅದನ್ನು ಬಿಷಪ್ಪರು ಅಸಂಸ್ಕೃತಿ ಎಂದು ತಿಳಿದು ನೆಲಸಮ ಮಾಡುವ ಯತ್ನದಲ್ಲಿದ್ದರು. ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಒಂದು ಪಕ್ಕದಿಂದ ಮತ್ತೊಂದು ಪಕ್ಕಕ್ಕೆ ಹೊರಳಾಡುತ್ತಲೇ ಇದ್ದೆ. ಹೊರಗೆ ಕಾಗೆ ಕೂಗುತ್ತಿದ್ದಾಗ ತುಸು ಜೊಂಪು ಹಿಡಿದಂತೆ ಆಯಿತು. 7 ಗಂಟೆಯ ಹೊತ್ತಿಗೆ ಕಾಫಿ ಸಿದ್ಧ ಮಾಡಿ ನನ್ನನ್ನು ಎಬ್ಬಿಸಲು ಬಂದಳು. ನನ್ನ ತಲೆಯ ಹತ್ತಿರ ಕುಳಿತು ನಿಧಾನವಾಗಿ ಮುಸುಗು ಸರಿಸಿದಳು. ಕಣ್ತೆರೆದು ನೋಡಿದೆ. ಎದುರಿಗೆ ಅವಳ ಮುಖ, ಬೈತಲೆ ತೆಗೆದು ಬಾಚಿದ ತಲೆ, ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ ಕಣ್ಣುಗಳು ಲವಲವಿಕೆ ಸೂಚಿಸುತ್ತಿದ್ದವು. ಬೆಳಿಗ್ಗೆ ಎದ್ದು ಮುಖ ತೊಳೆದಿದ್ದಾಳೆ, ಆದರೆ ಹಾಳು ಹಣೆ. ನನ್ನ ಮನಸ್ಸು ಎಲ್ಲಿತ್ತೋ ನನಗೆ ಅರಿವಿಲ್ಲದೆ ಕೇಳಿದೆ. ಬೆಳಗ್ಗೆ ಎದ್ದು ಮುಖ ತೊಳೆದ ಮೇಲೆ ಹಣೆಗೆ ಕುಂಕುಮ ಇಟ್ಕೊಳ್ಳಕ್ಕೆ ನಿನ್ಗೇನಾಗಿದೆ? ರಾತ್ರಿ ನಿದ್ದೆ ಇಲ್ಲದುದರಿಂದ ನನ್ನ ಕಣ್ಣು ಉರಿಯುತ್ತಿತ್ತು. ಮನಸ್ಸಿನಲ್ಲಿ ನಡೆಯುತ್ತಿದ್ದ ಹಿಂಸೆಯಿಂದ ಕೂಡಿದ ತುಮುಲವು ಮುಖವನ್ನು ಆವರಿಸಿತ್ತು. ನನ್ನನ್ನು ನೋಡಿ ಅವಳು ಬೆಚ್ಚಿದಳು. ನನ್ನ ಹಣೆಯ ಮೇಲೆ ಕೈ ಇಟ್ಟು, ನಿಮಗೆ ಹುಷಾರಿಲ್ಲ ಅಂತ ಕಾಣುತ್ತೆ, ಯಾಕೆ ಹೀಗಿದ್ದೀರಿ ಎಂದು ಕೇಳಿದಳು. ನಾನು ಆಡಿದ ಮಾತು ಆಗ ನನಗೆ ಅರ್ಥವಾಯಿತು. ಸುಮ್ಮನಾದೆ. ಲಿಲಿ ಎಷ್ಟೇ ಬಲವಂತಪಡಿಸಿದರೂ 3 ದಿನ ಯಾವ ವಿಷಯವನ್ನು ಅವಳ ಕೈಯಲ್ಲಿ ಹೇಳದೆ ಸುಮ್ಮನಿದ್ದೆ. ಮನಸ್ಸಿನಲ್ಲಿ ಎಸಗುತ್ತಿದ್ದ ವಿಚಾರದ ಸಮರವು ನಿರ್ದಯದಿಂದ ಕ್ರೂರವಾಗಿ ನಡೆಯುತ್ತಲೇ ಇತ್ತು. ಯಾರೊಡನೆಯೂ ಮಾತನಾಡುವುದು ಬೇಕಿರಲಿಲ್ಲ. ಶಾಲೆಯಲ್ಲಿ ಕೂಡ ಒಬ್ಬರೊಡನೆಯೂ ಮಾತನಾಡುತ್ತಿರಲಿಲ್ಲ. ಮನೆಗೆ ಬಂದರೂ ನನ್ನ ಪಾಡಿಗೆ ನಾನು ಮಲಗಿ ಬಿಡುತ್ತಿದ್ದೆ. ಲಿಲ್ಲಿಯನ್ನು ಮೌನದ ತೆರೆಯಿಂದ ದೂರ ಮಾಡಿದ್ದೆ. ವಿವೇಕಾನಂದರ ಪಟವನ್ನೇ ದಿಟ್ಟಿಸಿ ನೋಡುತ್ತಿದ್ದೆ. ಒಂದು ದಿನ ಲಿಲ್ಲಿ ಮೂಕಳಂತೆ ನನ್ನ ಹತ್ತಿರದಲ್ಲಿಯೇ ಕುಳಿತಿದ್ದಳು. ಈ ಪಟ ಎಲ್ಲಿತ್ತು ಕೇಳಿದೆ ನಾನು. ಮದುವೆಯಲ್ಲಿ ನಮಗೆ ಬಂದ ಉಡುಗೊರೆಗಳನ್ನೆಲ್ಲ ನಮ್ಮ ಅಮ್ಮ ಪೆಟ್ಟಿಗೆಯಲ್ಲಿ ತುಂಬಿದ್ದರು. ಪೆಟ್ಟಿಗೆ ಆ ಮನೆಯಲ್ಲೇ ಇತ್ತು. ಈಗ 3 ದಿನದಲ್ಲಿ ಮಮ್ಮಿ ಕೊಟ್ಟು ಕಳುಹಿಸಿದಳು. ಪಟ ಆ ಪೆಟ್ಟಿಗೆಯಲ್ಲಿತ್ತು. ನಿಮಗೆ ಅದನ್ನ ಕಂಡ್ರೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತಿತ್ತು. ಹಿಂದೆ 1 ಸಲ ಅದರ ವರ್ಣನೆಯನ್ನು ನೀವೇ ನನ್ನ ಕೈಯಲ್ಲಿ ಹೇಳಿದ್ರಿ. ನಿಮಗೆ ಇಷ್ಟವಾದದ್ದು ಅಂತ ನಾನು ಅದನ್ನ ಇಲ್ಲಿಗೆ ಗೋಡೆಗೆ ಹಾಕಿದೆ. ಈ 3 ದಿನದಲ್ಲಿ ಮೊದಲ ಬಾರಿಗೆ ನಾನು ಅವಳ ಕೈಯಲ್ಲಿ ಮಾತನಾಡಿದ್ದೆ.
ಕೊಂಚ ಧೈರ್ಯ ಬಂದಂತಾಗಿ ನನ್ನನ್ನು ರಮಿಸಿ ಅವಳು, ಯಾಕೆ ಹೀಗಿದ್ದೀರಿ? 3 ದಿನದಿಂದ ಮನೆ ಸ್ಮಶಾನ ಭೂಮಿ ಇದ್ದ ಹಾಗೆ ಇತ್ತು. ನನಗೆ ಒಂದು ತುತ್ತು ಅನ್ನ ಸಹ ಸೇರುತ್ತಿಲ್ಲ. ಮುಖ ನೋಡಿದರೆ ನಿಮ್ಮನ್ನು ಮಾತನಾಡಿಸೋಕೆ ಧೈರ್ಯವೂ ಬರುತ್ತಿಲ್ಲ. ನನ್ನ ಕೈಯಲ್ಲಿ ಹೇಳೋಲ್ಲವೇ ಎಂದಳು. ಅಂತರಂಗದ ಮಲವನ್ನು ತೋಡಿಕೊಳ್ಳಲು ನನಗೆ ಲಿಲ್ಲಿಗಿಂತ ಹೆಚ್ಚಿನ ಆತ್ಮೀಯರು ಯಾರು? ಆದರೆ ನನ್ನ ನೋವನ್ನು ಅವಳಿಗೂ ಉಂಟು ಮಾಡಬಾರದೆಂದು ಸುಮ್ಮನಾದೆ. ಅವಳು ಬಿಡಲಿಲ್ಲ, ಬಲವಂತಪಡಿಸಿದಳು. ಹೇಳಲೇಬೇಕೆಂದು ಆಣೆ ಇಟ್ಟುಕೊಂಡಳು. ನಡೆದು ನಿಂತಿದ್ದ ಪ್ರವಾಹದ ಕಟ್ಟೆ ಒಡೆದಂತಾಯಿತು. ಶಾಲೆಯಲ್ಲಿ ನಡೆದ ಘಟನೆಯಿಂದ ಹಿಡಿದು ವಿವೇಕಾನಂದರ ಪಟವನ್ನು ನೋಡುತ್ತಾ ನಾನು ರಾತ್ರಿ ಕಳೆದದ್ದು ಮತ್ತು ಇದುವರೆಗಿನ ಮನ ಕ್ಲೇಶವನ್ನು ವಿವರಿಸಿದೆ. ವಿವೇಕಾನಂದರು ಹೇಳುವಂತಹ ಸಂಸ್ಕೃತಿ ಹೋಗಲಿ. ಈ ಮನೆಯಲ್ಲಿ ತುಂಬಿರುವುದು ನನ್ನ ಸಂಸ್ಕಾರಕ್ಕೆ ಹೊರತಾದ ವಾತಾವರಣ. ಗೋಡೆಯ ಮೇಲೆ ಕಾಣುವ ಮೇರಿಯ ಪಟ, ಶಿಲುಬೆಗೆ ಏರಿಸುತ್ತಿರುವ ಕ್ರಿಸ್ತನ ಪಟ, ಮುಳ್ಳಿನ ಸಿಂಬೆಯನ್ನಿಟ್ಟು ತಲೆಯಿಂದ ರಕ್ತ ಹನಿಯುತ್ತಿರುವಾಗ ಅವನ ಹೆಗಲ ಮೇಲೆ ಶಿಲುಬೆಯನ್ನು ಹೊರಿಸಿ ಹಿಂದಿನಿಂದ ನೂಕುತ್ತಿರುವ ಪಟಗಳು. ಅಲ್ಲಿ ಕಾಣುವುದು ಕ್ರೌರ್ಯ, ಅನಾಗರಿಕತೆ. ಅದನ್ನೆಲ್ಲ ಸಹಿಸಿದ ಕ್ರಿಸ್ತನು ಮಹಾತ್ಮನೆಂಬುದೇನೋ ನಿಜ. ಆದರೆ ಈ ಚಿತ್ರಗಳನ್ನು ನೋಡಿದರೆ ಮನಸ್ಸಿನಲ್ಲಿ ಹುಟ್ಟುವುದು ಜಿಗುಪ್ಸೆ, ಶಾಂತಿಯಲ್ಲ. ಅನಾಗರಿಕ ಜನಾಂಗವೊಂದು ಇತಿಹಾಸದ ಒಂದು ಮಟ್ಟದಲ್ಲಿ ಇದ್ದ ಸ್ಥಿತಿಯನ್ನು ಈ ಚಿತ್ರಗಳು ರೂಪಿಸುತ್ತವೆ. ದಿನ ಬೆಳಿಗ್ಗೆ ಎದ್ದರೆ ನಾವೇಕೆ ಇದನ್ನು ನೋಡಬೇಕು? ಆ ಜನದ ರಕ್ತ ಪರಂಪರೆಗೆ, ಆ ಪರಂಪರೆಯ ಸಂಸ್ಕಾರ ಹೊಂದಿದ ಜನರಿಗೆ ಈ ಚಿತ್ರದ ವಾತಾವರಣ ಹಿಡಿಸಿತು. ಭಾರತೀಯನಾದ ನನಗೆ ಅದು ಮೆಚ್ಚುಗೆ ಉಂಟು ಮಾಡೋಲ್ಲ. ನನ್ನ ಸಂಸ್ಕಾರ, ಕಲ್ಪನೆ, ಮನೋಧರ್ಮಗಳೇ ಬೇರೆ. ಪ್ರಪಂಚದ ಆಸೆ ಕ್ಲೇಶಗಳಿಗೆ ಹೇಸಿ ದೂರ ಸರಿದರೂ ನನ್ನ ದೇಶದ ಸೃಷ್ಟಿಯಾದ ಬುದ್ಧನ ಮುಖದಲ್ಲಿರುವುದು ನೋವಲ್ಲ, ಶಾಂತಿ. ಕೈಲಾಸದ ಪ್ರಶಾಂತತೆಯನ್ನು ಬಿಂಬಿಸುವ ಶಿವ, ಅನಂತ ವಾತ್ಸಲ್ಯವನ್ನು ಬೀರುವ ತಾಯಿ ಲಕ್ಷ್ಮಿ, ಸರಸ್ವತಿಯರು, ಚಿರ ಶಾಂತಿಯ ಸಮಾಧಿಯಲ್ಲಿ ಮುಳುಗಿರುವ ಗೋಮಟೇಶ್ವರನ ವಿಗ್ರಹಗಳು ನನಗೆ ಸಲ್ಲುತ್ತವೆ. ಆಡುತ್ತಿದ್ದ ಮಾತಿನ ಪರಿಣಾಮವು ಲಿಲ್ಲಿಯ ಮೇಲೆ ಹೇಗೆ ಆದೀತೆಂಬುದನ್ನು ಯೋಚಿಸದೆ ನಾನು ಭಾವಾವೇಶದಿಂದ ಮನಸ್ಸಿನ ಅಳಲನ್ನು ಸುರುವಿಕೊಳ್ಳುತ್ತಿದ್ದೆ. ಲಿಲ್ಲಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ನಿಮ್ಮ ಮಾತು ನನಗೆ ಅರ್ಥವಾಗುತ್ತೆ. ನನ್ನಿಂದಾಗಿ ನೀವು ಈ ಮನೋವೇದನೆಯನ್ನು ಅನುಭವಿಸಬೇಕಾಯಿತು. ನಿನಗೂ ಇದಕ್ಕೂ ಏನು ಸಂಬಂಧ ಲಿಲ್ಲಿ? ನನ್ನನ್ನು ಮದುವೆಯಾಗಕ್ಕಲ್ಲವೇ ನೀವು ಆ ಧರ್ಮವನ್ನು ತೊರೆದು ಬಂದದ್ದು. ನಾನು ಸುಮ್ಮನಾದೆ. ಲಿಲ್ಲಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ನಾನು ಹೋಗಲಿ ಬಿಡು. ಈಗ ನಿನ್ನ ಕೈಯಲ್ಲಿ ಮಾತನಾಡೋದ್ರಿಂದ ಮನಸ್ಸು ಎಷ್ಟೋ ಸಮಾಧಾನವಾಯಿತು. ಅಳಬೇಡ. ನಿನ್ನ ಕಣ್ಣಿನಿಂದ ಒಂದು ಹನಿ ನೀರು ಬಿದ್ದರೂ ಅದರ ಪಾಪ ನನಗೆ. ಎಷ್ಟೋ ಸಲ ಏನೋ ಯೋಚಿಸದೆ ಮಾತನಾಡಿ ಬಿಡ್ತೀನಿ ಎಂದೆ. ಅವಳನ್ನು ಸಮಾಧಾನಪಡಿಸುವ ವೇಳೆಗೆ ನನ್ನ ಮನಸ್ಸಿನ ಕ್ಲೇಶ ಕಡಿಮೆಯಾಯಿತು. ಮರುದಿನ ಶಾಲೆಗೆ ಹೋಗಿ ಸಂಜೆಗೆ ಮನೆಗೆ ಬರುವುದರಲ್ಲಿ ಮನೆಯಲ್ಲಿ ಒಂದು ಬದಲಾವಣೆ ನಡೆದಿತ್ತು. ಗೋಡೆಗಳ ಮೇಲೆ ಇದ್ದ ಎಲ್ಲ ಪಟಗಳು ಮಾಯವಾಗಿದ್ದು, ಅವುಗಳ ಸ್ಥಳದಲ್ಲಿ ಹಿಂದೂ ದೇವದೇವತೆಗಳ ಪಟಗಳು, ನಾವು ಮಲಗುವ ಕೋಣೆಯು ಶಿವತಾಂಡವ, ರಾಮ ಪಟ್ಟಾಭಿಷೇಕ, ಗೀತೋಪದೇಶ, ಧ್ಯಾನಿ ಬುದ್ಧ ಮೊದಲಾದ ಪಟಗಳಿಂದ ಅಲಂಕೃತವಾಗಿತ್ತು. ಈ ಬದಲಾವಣೆ ಯಾರಿಂದ, ಏಕೆ ಆಯಿತು ಎಂದು ಲಿಲ್ಲಿಯನ್ನು ಕೇಳುವ ಅಗತ್ಯವಿರಲಿಲ್ಲ. ಅಷ್ಟರಲ್ಲಿ ನನ್ನ ಮನಸ್ಸು ಒಂದು ಸಮಾಧಾನ ಸ್ಥಿತಿಗೆ ಬಂದಿತ್ತು. ಅದು ನನ್ನ ಮನೆ ಅನ್ನಿಸುತ್ತಿತ್ತು. ಅಲ್ಲಿಯ ವಾತಾವರಣವು ನನಗೆ ನನ್ನ ಸಂಸ್ಕಾರಕ್ಕೆ ಹೊರತಾದುದಲ್ಲವೆನಿಸಿತು. ಮುಖ ನೋಡಿಯೇ ನನ್ನ ಮನಸ್ಸಿನ ಭಾವವನ್ನು ಲಿಲ್ಲಿ ಅರಿತಳು. ನಿನ್ನೆ ನೀವು ಹೇಳಿದ ಮಾತುಗಳನ್ನು ಆಲೋಚಿಸುತ್ತಿದ್ದೆ. ಆ ಮಾತನ್ನು ಕೇಳಿದಾಗ ನನ್ನ ಮನಸ್ಸು ತುಂಬಾ ಕಲಕಿತ್ತು. ರಾತ್ರಿಯೆಲ್ಲ ಯೋಚಿಸುತ್ತಿದ್ದೆ. ನಿಮ್ಮ ಮಾತು ನಿಜವೆನಿಸಿತು. ಈ ಪಟಗಳನ್ನು ನೋಡುತ್ತಿದ್ದರೆ ನಾನು ಹುಟ್ಟಿ ಬೆಳೆದ ಜನಾಂಗದ ಮತ್ತು ರಕ್ತದ ಪರಂಪರೆಗೆ ಅನುಗುಣವಾಗಿದೆ ಎಂಬ ಭಾವನೆ ನನಗೂ ಬರುತ್ತದೆ. ಮೊದಲಿದ್ದ ಪಟಗಳು ಎಷ್ಟೇ ಚೆನ್ನಾಗಿದ್ದರೂ ನಮ್ಮವಲ್ಲ. ನಾನು ಲಿಲ್ಲಿಯನ್ನು ಆದಾಗಿನಿಂದಲೂ ಅವಳ ನಡೆನುಡಿಗಳನ್ನು ನೋಡುತ್ತಿದ್ದೆ. ಅವಳಲ್ಲಿ ಹಿಂದೂ ಹೆಂಗಸಿನ ದೊಡ್ಡ ಗುಣವೇ ಕಾಣಿಸುತ್ತಿತ್ತು. ನಾನು ಅವಳಿಗಾಗಿ ವಿಧರ್ಮೀಯನಾದುದು ಆತುರದ ನಿರ್ಣಯ ಮತ್ತು ಅಯುಕ್ತ ಕಾರ್ಯ ಎಂಬ ಯೋಚನೆ ಆಗಾಗ ಬರುತ್ತಿತ್ತು. ಆದರೆ ಅವಳ ಮುಖ ನೋಡಿದ ತಕ್ಷಣ ಆ ಯೋಚನೆಯು ಮಾಯವಾಗುತ್ತಿತ್ತು. ಯೋಚನೆಯಿಂದ ನಾನು ಶಾಂತಿಯಲ್ಲಿ ನರಳುವುದಲ್ಲದೆ ಅವಳನ್ನು ನರಳಿಸುತ್ತಿದ್ದೆ. ತನ್ನ ಪತಿಯ ಸಂತೋಷಕ್ಕಾಗಿ ಯಾವ ಕೆಲಸವನ್ನು ಮಾಡುವುದಕ್ಕೂ ಸಿದ್ಧಳಾಗಿರುವ ಅವಳನ್ನು ಸುಖವಾಗಿಡಲು ಏನು ಮಾಡುವುದಕ್ಕೂ ನಾನು ಸಿದ್ಧನಾಗಿದ್ದೆ. ಅವಳನ್ನು ಪಡೆಯುವುದಕ್ಕೆ ಕ್ರೈಸ್ತನಾಗಿದ್ದೆ. ತೀರ ನಿಷ್ಕೃಷ್ಟಳಾದ ಒಬ್ಬ ಕ್ಷುದ್ರ ಹೆಂಗಸಿನಿಂದಾಗಿ ನಾನು ಮೋಸ ಹೋಗಿರಲಿಲ್ಲ. ಮತ್ತೊಂದು ಸಂಜೆ ನಾನು ಮನೆಗೆ ಬರುವ ವೇಳೆಗೆ ಅವಳ ಹಣೆಯಲ್ಲಿ ಕುಂಕುಮ ಬಿತ್ತು. ಕೋಣೆಯಲ್ಲಿ ಕೂರಿಸಿಕೊಂಡು ಅವಳ ಮುಖವನ್ನು ಒಂದೇ ಸಮನಾಗಿ ದಿಟ್ಟಿಸಿದೆ. ಆ ಮುಖಕ್ಕೆ ಅಪೂರ್ವವಾದ ಶೋಭೆ ಬಂದಿತ್ತು. ಇದುವರೆಗೂ ಅವಳನ್ನು ನೋಡುವಾಗ ನನ್ನ ದೃಷ್ಟಿ ಆಕರ್ಷಣೆಯಿಂದ ಅವಳೆಡೆಗೆ ಹೋಗುತ್ತಿತ್ತು, ಒಲವಿನಿಂದ ತುಂಬಿ ಬರುತ್ತಿತ್ತು. ಈ ದಿನ ಮನಸ್ಸು ಒಲವು ಆಕರ್ಷಣೆಗಳನ್ನು ಮೀರಿದ ಒಂದು ವಿಧವಾದ ಉನ್ನತ ಭಾವದಿಂದ ಪ್ರೇರಿತವಾಗುತ್ತಿತ್ತು. ಲಿಲ್ಲಿ, ಹೆಂಡತಿಯನ್ನು ಪ್ರೀತಿಸುವುದು ಗಂಡನ ಧರ್ಮ. ಅವಳಿಂದ ಆಕರ್ಷಿತನಾಗಿರುವುದು ಪ್ರಕೃತಿ ಧರ್ಮ. ಅವಳೊಡನೆ ಸೌಜನ್ಯದಿಂದ ವರ್ತಿಸಿ ಸುಖವಾಗಿ ಇಟ್ಟಿರುವುದು ಮಾನವೀಯ ಧರ್ಮ. ಆದರೆ ಅದಕ್ಕಿಂತಲೂ ಮಿಗಿಲಾದ ಒಂದು ಧರ್ಮವಿದೆ. ಪತ್ನಿಯ ಬಗೆಗೆ ಭಕ್ತಿಭಾವವೂ ಬೇಕು. ಮನೆಗೆ ದೈವತ್ವದ ಕಳೆ ಕೊಡುವವಳು ದೇವತೆಯೇ ಅವಳು. ಆದ್ದರಿಂದಲೇ ಇರಬೇಕು. ನಮ್ಮವರು ಅವಳನ್ನು ಗೃಹಲಕ್ಷ್ಮಿ ಅಂತ ಕರೆದದ್ದು. ಅರೆನ ಮೀಲಿತ ದೃಷ್ಟಿಯಿಂದ ಎಷ್ಟೋ ಸಲ ನಿಮ್ಮ ಮಾತು ನನಗೆ ಅರ್ಥವೇ ಆಗೋಲ್ಲ. ನೀವು ಅನುಭಾವಿಕರಂತೆ ಮಾತಾಡ್ತೀರಿ ಎಂದಳು ಅವಳು. ಯಾವ ದೊಡ್ಡ ಅನುಭಾವಿಯೂ ನಾನಲ್ಲ.
ಈ ಮಾತನ್ನು ಹಿಂದೂ ಸಂಸಾರದ ವಿಷಯದಲ್ಲಿ ಯಾರೋ ಬರೆದಿದ್ದಾರೆ. ಈಗ ನಿನ್ನ ಮುಖ ನೋಡುತ್ತಿರುವಾಗ ಅದರ ನೆನಪಾಯಿತು. ಇವಳು ಗೃಹಲಕ್ಷ್ಮಿ ಎಂಬ ಭಾವ ಮನಸ್ಸಿನಲ್ಲಿ ತುಂಬಿರುವಾಗ ಹೆಂಡತಿಯನ್ನೇ ನೋಡ್ತಿರ್ಬೇಕು ಅನ್ನಿಸುತ್ತೆ. ಆದರೆ ಅವಳನ್ನು ಕೈಯಿಂದ ಮುಟ್ಟೋಕ್ಕೂ ಮನಸ್ಸು ಹಿಂಜರಿಯುತ್ತೆ. ದೇವಸ್ಥಾನಕ್ಕೆ ಹೋದಾಗ ಆಗೊಲ್ವಿ, ದೇವರ ದರ್ಶನ ಬಯಸಿ ನಾವು ಆ ವಿಗ್ರಹವನ್ನು ದಿಟ್ಟಿಸುತ್ತಿರುತ್ತೇವೆ, ಆದರೆ ಅದನ್ನು ಕೈಯಿಂದ ಮುಟ್ಟೋಲ್ಲ. ಆದರ್ಶ ರೀತಿಯಲ್ಲಿ ಬೆಳೆದ ದಾಂಪತ್ಯವು ಅಂತಿಮ ಮಟ್ಟದಲ್ಲಿ ಆ ಎತ್ತರಕ್ಕೆ ಬರುತ್ತೇನೋ. ಮನಸ್ಸು ಪಕ್ವವಾದಂತೆ ಶರೀರದ ಆಕರ್ಷಣೆ ನಿಂತು ಹೋಗಿ ಅವಳು ದೇವತಾ ಸ್ವರೂಪಳೇ ಆಗಿಯೇ ಕಾಣಿಸಬಹುದು. ಇಲ್ಲಿ ಪರಮಹಂಸರ ಕತೆ ಜ್ಞಾಪಕಕ್ಕೆ ಬರುತ್ತೆ. ಇತರರು ಮುಪ್ಪಿನ ವಯಸ್ಸಿಗಾದರೂ ಸಾಧಿಸಬೇಕಾದ ಆದರ್ಶವನ್ನು ಪರಮಹಂಸರು ವಿವಾಹದ ವೇಳೆಗೆ ತಲುಪಿದ್ದರು. ಲಿಲ್ಲಿಯ ಮನಸ್ಸು ಯಾವುದೋ ಒಂದು ಆಳವಾದ ಭಾವದಲ್ಲಿ ಮುಳುಗಿದ್ದಂತೆ ಕಾಣುತ್ತಿತ್ತು. ನಾನು ಸುಮ್ಮನಾದೆ. ಇಬ್ಬರೂ ಮೌನವಾಗಿ ಕುಳಿತಿದ್ದೆವು. ಅಷ್ಟರಲ್ಲಿ ಯಾರೋ ಮನೆಯ ಬಾಗಿಲು ತಟ್ಟಿದಂತಾಯಿತು. ನಾನು ಹೋಗಿ ತೆರೆದೆ. ರಾಚಮ್ಮ, ಅವಳ ಕಂಕುಳಲ್ಲಿ 1 ವರ್ಷದ ಹೆಣ್ಣು ಮಗುವಿತ್ತು. ಹೆಸರು ಶಾಂತಾ. ಮುದ್ದಾಗಿ ತಂದೆಯ ಎತ್ತರ, ತಾಯಿಯ ಬಣ್ಣ, ಮುಖಲಕ್ಷಣ ಮತ್ತು ಸೌಮ್ಯ ಭಾವವನ್ನು ಪಡೆದಿದ್ದ ಮಗು ಅದು. ರಾಚಮ್ಮ ಒಳಗೆ ಬರುತ್ತಲೇ ಅದನ್ನು ಎತ್ತಿಕೊಂಡೆ. ನಿಂಗೆ ಮಕ್ಕಳು ಅಂತ ಕಂಡ್ರೆ ಬಹಳ ಆಸೆ, ನಿಂಗೂ ಒಂದು ಆಗುತ್ತೆ ತಡಿ ಎಂದು ನಗುತ್ತಾ ಅವಳು ಒಳಗೆ ಬಂದಳು. ನಾವಿಬ್ಬರು ಮನೆಯ ಅಂಗಳದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತೆವು. ಪುಟ್ಟ ಮಗು ತನ್ನ ಕೋಮಲ ಕೈಗಳನ್ನು ನನ್ನ ಮುಖದ ಮೇಲೆ ಆಡಿಸುತ್ತಿತ್ತು. ಅದರ ಸುಂದರ ಸುನೀಲ ಕಣ್ಣುಗಳನ್ನೇ ನೋಡುತ್ತಾ ನಾನು ಕುಳಿತೆ. ಲಿಲ್ಲಿಯಲ್ಲಿ ಕಾಣೋಲ್ಲ ಎಂದಳು ರಾಚಮ್ಮ. ಅಷ್ಟರಲ್ಲಿ ಅವಳೇ ಅಲ್ಲಿಗೆ ಬಂದಳು. ಅವಳ ಮುಖ ನೋಡಿ ರಾಚಮ್ಮ ಹೇಳಿದಳು, ನೀನು ಪರವಾಗಿಲ್ಲ ಸತ್ಯ, ನಮ್ಮ ಹುಡುಗಿನ ಮೆಲ್ಲಗೆ ಹಿಂದೂ ಜಾತಿಗೆ ಸೇರಿಸ್ತಾ ಇದ್ದೀಯಾ? ಈ ವಿಷಯ ಬಿಷಪ್ಪರಿಗೆ ಗೊತ್ತಾಗ್ಬೇಕು. ಇದೇನು ಮನೆಯಲ್ಲೆಲ್ಲ ಈ ತರಹದ ಪಟಗಳು? ಲಿಲ್ಲಿ ಎದ್ದು ಒಳಗೆ ಹೋದಳು. ಒಳಗಿನಿಂದ ಒಂದು ಭರಣಿ ಕುಂಕುಮ ತಂದು, ಅತ್ತಿಗೆ ನಿನ್ನ ಹಣೆಗೆ ಕುಂಕುಮ ಇಡ್ತೀನಿ ಎಂದಳು. ರಾಚಮ್ಮನ ಹಣೆಗೂ ಇಟ್ಟು ಹೇಳಿದಳು, ಈಗ ನಿನ್ನೆ ಕನ್ನಡಿಲಿ ನೋಡಿಕೋ, ನಿನ್ ಮುಖ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಣ್ಣ ಹೀಗೆ ನಿನ್ನ ನೋಡಿದ್ರೆ ನಿಜವಾಗ್ಲೂ ಸಂತೋಷ ಪಡ್ತಿದ್ದ. ಹಾಗೆ ಹೇಳಿ ನನ್ನ ತೊಡೆಯ ಮೇಲಿದ್ದ ಮಗುವಿಗೂ ಕುಂಕುಮ ಇಟ್ಟಳು. ನಂತರ ನನ್ನ ಹಣೆಗೂ ಒಂದು ಬೊಟ್ಟನ್ನು ಇಟ್ಟಳು. ರಾಚಮ್ಮ ಕುಳಿತಲಿಂದ ಎದ್ದು ಹೋಗಿ ಎದುರಿನ ಗೋಡೆಯಲ್ಲಿ ಹಾಕಿದ್ದ ಕನ್ನಡಿಯಲ್ಲಿ ತನ್ನ ಮುಖವನ್ನು ಸರಿಯಾಗಿ ನೋಡಿಕೊಂಡು ಬಂದು ಹೇಳಿದಳು, ಅಣ್ಣ ನಿನ್ನನ್ನು ನೋಡಿದ್ರೆ ತುಂಬಾ ಸಂತೋಷ ಪಡ್ತಿದ್ರು ಅಂತ ಹೇಳಿದ್ಯಲ್ಲ, ಅದಕ್ಕೆ ಜ್ಞಾಪಕ ಬರುತ್ತೆ. ಒಂದ್ಸಲ ನಾನು ಕುಂಕುಮ ಇಟ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ಅವ್ರನ್ನ ಕೇಳಿದೆ. ಅವರು, ನೀನು ಕುಂಕುಮ ಇಟ್ಕೊಳ್ಳದಿದ್ರೂ ಚಿಂತೆ ಇಲ್ಲ, ನಿನ್ನ ಹಣೆಯ ಮೇಲಿನ ಹಚ್ಚೆಯ ಶಿಲಿಬೆ ಗುರುತು ಅಳಿಸಿ ಹಾಕೋಕೆ ಸಾಧ್ಯವಾದರೆ ಅದನ್ನು ತೆಗಿಸು ಅಂತ ಅಂದ್ರು. ಹೌದು, ಧರ್ಮದ ವಿಷಯದಲ್ಲಿ ಅಣ್ಣ ಸಿನಿಕ್, ಮೊದಲಿನಿಂದಲೂ ಹಾಗೆ. ಅವರಿಗೆ ಮನೆಯಲ್ಲಿ ಯಾವ ದೇವರ ಪಟವೂ ಇರಕೂಡದು. ನಾನು ಸಹ ಭಾನುವಾರ ಚರ್ಚಿಗೆ ಹೋಗಕೂಡದು. ಚರ್ಚಿಗೆ ಹೋಗೋ ಬದಲು ಒಂದು ಸಿನಿಮಾಕ್ಕಾದ್ರೂ ಬಾ, ನಿನಗೆ ಪುಣ್ಯ ಬರುತ್ತೆ ಅಂತಾರೆ. ಧರ್ಮ, ಅದಕ್ಕೆ ಸಂಬಂಧಿಸಿದ ಜನಗಳು ಧರ್ಮಾಧಿಕಾರಿಗಳ ಮಾತೆತ್ತಿದರೆ ಸಿಟ್ಟಿನಿಂದ ಉರಿತಾರೆ. ನೀನೇ ನೋಡಿದ್ಯಲ್ಲ, ನಮ್ಮ ಮನೆಯ ಒಳಗಿನ ರೂಮಿನಲ್ಲಿ ಗಡ್ಡ ಬಿಟ್ಟಿರುವ ಮಾರ್ಕ್ಸ್ನ ಫಟೋವಿದೆ. ಅಂಗಳದ ಗೋಡೆ ಮೇಲಿರುವ ಜೋಗದ ಫೋಟೋ, ಮತ್ತೊಂದು ಯಾವುದೋ ನದಿಯ ದಂಡೆ ಮೇಲೆ ನಿಂತಿರೋ ಒಂದು ಹೋಟೆಲ್ನ ಫೋಟೋ. ನಮ್ಮ ಮನೆಗೆ ಅಷ್ಟು ಸಾಕು ಅಂತಾರೆ. ದೇವಪ್ರಸಾದರ ಧರ್ಮದ ವಿಷಯದಲ್ಲಿ ತಿಳಿದಿದ್ದ ಧೋರಣೆ ನನಗೆ ಮೊದಲೇ ತಿಳಿದಿತ್ತು. ಅವರು ಒಳ್ಳೆಯ ಸ್ವಭಾವದ ಮನುಷ್ಯರು. ಮನುಷ್ಯ ಒಳ್ಳೆಯನಾಗಿ ಬಾಳಬೇಕಾದರೆ ಸ್ವಭಾವ, ನಡೆನುಡಿಗಳಲ್ಲಿ ಒಳ್ಳೆಯತನವಿದ್ದರೆ ಸಾಕು. ಜೀವನವನ್ನು ಗಂಭೀರವಾಗಿ ನೋಡುವ ವೇದಾಂತ್ಯ ಮನೋಭಾವ ಇರಬೇಕಾಗಿಯೇ ಇಲ್ಲ. ಹಾಗೆ ನೋಡಿದರೆ ದೇವಪ್ರಸಾದರು ಜೀವನದ ಬಗ್ಗೆ ಯೋಚಿಸುವುದೇ ಇಲ್ಲವೆಂದು ಹೇಳುವಂತಿಲ್ಲ. ಅವರದು ವಾಸ್ತವತೆಗೆ ಹೊಂದಿಕೊಂಡು ಇದ್ದುದರಲ್ಲಿ ಸುಖ ಕಾಣುವ ಸ್ವಭಾವ. ಭಾವುಕ ಆದರ್ಶಗಳ ಬೆನ್ನು ಹತ್ತಿ ಬಾಳನ್ನು ಗೊಂದಲ ಮಾಡಿಕೊಳ್ಳುವ ಮನುಷ್ಯರಲ್ಲ. ರಾಚಮ್ಮ ಹೇಳುತ್ತಿದ್ದಳು, ತಂದೆಗೂ ಮಗನಿಗೂ ಯಾವತ್ತೂ ಹೊಂದಲ್ಲ. ಚರ್ಚು, ಬಿಷಪ್ಪರು ಅಂದ್ರೆ ತಂದೆ ಯಾವ ತ್ಯಾಗಕ್ಕೂ ಸಿದ್ಧ. ಇವರು ಅವರ ಹೆಸರೆತ್ತಿದರೆ ಬೆಂಕಿ ಹಾಕ್ತಾರೆ. ಇವರು ಓದುತ್ತಿದ್ದಾಗಲೇ ತಂದೆ ಮಗನಿಗೆ ಹೊಂದುತ್ತಿರಲಿಲ್ಲ. MA ಮಾಡಿದ ಮೇಲೆ ನಿಮ್ಮ ಮಗನನ್ನು ನಮ್ಮ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರಿಸಿ ಅಂತ ಬಿಷಪ್ಪರು ಹೇಳಿದರಂತೆ. ಆದ್ರೆ ಅವರು ನನಗೆ ಇಷ್ಟ ಬಂದಂತೆ ಇರ್ತೀನಿ, ನನಗೆ ಸ್ವತಂತ್ರವಾಗಿರುವುದು ಬೇಕು ಅಂತ ಸರ್ಕಾರದ ಕಾಲೇಜಿನಲ್ಲಿ ಪ್ರಯತ್ನ ಪಟ್ಟರಂತೆ. ಕೊನೆಗೂ ಇವರ ಇಷ್ಟದಂತೆ ಕೆಲಸವೂ ಸಿಕ್ಕಿತು. ಮದುವೆ ಆದ ತಕ್ಷಣ ಬೇರೆ ಸಂಸಾರ ಶುರು ಮಾಡಿದರು. ರಾಚಮ್ಮ ಮನೆಗೆ ಹೋಗುವಾಗ, ನಾಳೆ ನಮ್ಮ ಶಾಂತನ ಹುಟ್ಟಿದ ಹಬ್ಬ, ಮಧ್ಯಾಹ್ನ ನೀವಿಬ್ರು ಅಲ್ಲಿಗೆ ಬರಬೇಕು ಊಟಕ್ಕೆ ಎಂದು ನನ್ನ ಕಡೆಗೆ ತಿರುಗಿ, ನೀನು ಸ್ಕೂಲಿಗೆ ಹೋಗಿ 12 ಗಂಟೆಯ ಹೊತ್ತಿಗೆ ನೇರವಾಗಿ ನಮ್ಮ ಮನೆಗೆ ಬಾ. ಲಿಲ್ಲಿ ಅದಕ್ಕೆ ಮೊದಲೇ ಬಂದಿರ್ತಾಳೆ. ಹುಟ್ಟಿದ ಹಬ್ಬ ಅಂತ ನೀನು ತಿನ್ನದೇ ಇರೋ ಸ್ಪೆಷಲ್ ಅಡಿಗೆನೇನೂ ಮಾಡಲ್ಲ, ಹೆದರಬೇಡ ಎಂದಳು. ಸುಮಾರು 1 ವಾರ ಕಳೆದಿತ್ತು. ಸಂಜೆ 5 ಗಂಟೆಗೆ ನಾನು ನಮ್ಮ ಮನೆಗೆ ಬಂದೆ. ಲಿಲ್ಲಿಯ ಮುಖ ಯಾಕೋ ಮಂಕಾಗಿತ್ತು. ಆಗ ತಾನೇ 10 ಕಣ್ಣೀರು ಒರೆಸಿಕೊಂಡಂತೆ ಇತ್ತು. ನನ್ನನ್ನು ಕಂಡು ನಗುಮುಖ ತಡೆಯಲು ಯತ್ನಿಸುತ್ತಿದ್ದಳು. ಅಷ್ಟರಲ್ಲಿ ಯಾರೋ ಒಬ್ಬ ಸ್ನೇಹಿತರು ಮನೆಗೆ ಬಂದರು. ನಾನು ತಿರುಗಿ ನೋಡಿದೆ. ಬಂದವನು ನನ್ನ ಹಳೆಯ ಸ್ನೇಹಿತ ತಿರುನಾರಾಯಣ ಅಯ್ಯಂಗಾರ್. ಎದ್ದು ಹೋಗಿ ಸ್ವಾಗತಿಸಿ ಕೂರಿಸಿದೆ. ಲಿಲ್ಲಿ ಒಳಗೆ ಹೋದಳು. ನಾನು ಅನಾಥಾಲಯದಲ್ಲಿ ಇದ್ದಾಗ ತಿರುವನಾರಾಯಣ ಅಯ್ಯಂಗಾರ್ ನನ್ನ ಸಹಪಾಠಿ. ನಾನು ಇಂಟರ್ಮೀಡಿಯೇಟ್ ಓದುತ್ತಿದ್ದಾಗ ಅವನು ನನಗಿಂತ 1 ವರ್ಷಕ್ಕೆ ಕಿರಿಯ ತರಗತಿಯಲ್ಲಿ ಓದುತ್ತಿದ್ದ. ಮೊಟಕಾದ ಹೆಸರಿನಿಂದ ನಾನು ಅವನನ್ನು ನಾಣಿ ಎಂದು ಕರೆಯುತ್ತಿದ್ದೆವು. ನಾಣಿ ಮೊದಲಿನಿಂದಲೂ ಮಡಿವಂತ. ಪ್ರಾತಃ ಕಾಲ ಸ್ನಾನ, ಸಂಧ್ಯಾ ವಂದನೆ ಮುಗಿಸದೆ ಒಂದು ದಿನವೂ ಕಾಫಿ ಕುಡಿಯುತ್ತಿರಲಿಲ್ಲ. ಸಾಯಂ ಸಂಧ್ಯಾ ವಂದನೆ ಮಾಡದೆ ರಾತ್ರಿ ಊಟ ಮಾಡುತ್ತಿರಲಿಲ್ಲ.
ಪರೀಕ್ಷೆಯ ದಿನವೂ ತಪ್ಪದೆ 108 ಗಾಯತ್ರಿ ಮಂತ್ರ ಪಠಿಸುತ್ತಿದ್ದ. ಅವನ ತಲೆಯಲ್ಲಿ ಹಿಂದೆ ಇದ್ದ ಬೆರಳು ದಪ್ಪದ ಕೂದಲಿನ ಬತ್ತಿ ಈಗಲೂ ಇತ್ತು. ಹಣೆಯಲ್ಲಿದ್ದ ಕಡ್ಡಿಯ ಗಾತ್ರದ ಕೆಂಪು ನಾಮ ಕೊಂಚವೂ ಹೆಚ್ಚು ಕಡಿಮೆ ಆಗಿರಲಿಲ್ಲ. ಈಗಲೂ ಲುಂಗಿಯ ಪಂಚೆ ಹುಟ್ಟಿದ್ದ. ನಾವು ಅನಾಥಾಲಯ ಬಿಟ್ಟ ಮೇಲೆ ಅವನು ಅಲ್ಲಿಯೇ ಇದ್ದ. ಸ್ವಭಾವತಃ ಬಹಳ ಪುಕ್ಕಲ. ಈಗ BSc ಪಾಸ್ ಆಗಿದೆ. 6 ತಿಂಗಳಿಂದಲೂ ನೌಕರಿಗೆ ಪ್ರಯತ್ನಿಸುತ್ತಿದ್ದಾನೆ. ಎಲ್ಲಿಯೂ ದೊರೆಯುವ ಭರವಸೆ ಇಲ್ಲ. ನನ್ನನ್ನು ಸ್ತುತಿಸಿ ಕೇಳಿದ, ಏನೋ ಅಪ್ಪ, ನಮ್ಮವನಾಗಿ ನೀನೊಬ್ಬ ಅಧಿಕಾರದಲ್ಲಿದ್ದೀಯಾ. ನೀನು ಅಂಥ ದೊಡ್ಡ ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿರೋದು ಅಂದ್ರೆ ನಮಗೆಲ್ಲ ಹೆಮ್ಮೆ. ಏನೋ ದೇವರಷ್ಟು ಮಾಡಿದನಲ್ಲ. ನೀನು ದೊಡ್ಡ ಮನಸ್ಸು ಮಾಡಿದರೆ ನನಗೆ ಸಹಾಯ ಮಾಡಬಹುದು. ನಿಮ್ಮ ಸ್ಕೂಲ್ನಲ್ಲಿ ಒಂದು ಖಾಲಿ ಕೆಲಸ ಇದೆಯಂತೆ. ನೀನು ಹೇಳಿದರೆ ನಾನು ಅಪ್ಲಿಕೇಶನ್ ಹಾಕ್ತೀನಿ. ನನಗೆ ನೀನು ಸ್ವಂತ ಅಣ್ಣ ಇದ್ದ ಹಾಗೆ ಇದೆಯಾ? ನಮ್ಮ ಸ್ಕೂಲಿನಲ್ಲಿ ಒಂದು ಕೆಲಸ ಖಾಲಿ ಇದ್ದದ್ದು ನಿಜ. ಆದರೆ ಅದಕ್ಕೆ ಯಾವ ಕ್ರೈಸ್ತಮತಿಯೇನೋ ಅರ್ಜಿದಾರನು ಇಲ್ಲದಿದ್ದರೆ ಮಾತ್ರ ನಾನು ಆ ಕೆಲಸವನ್ನು ನಾಣಿಗೆ ಕೊಡಿಸಬಹುದಾಗಿತ್ತು. ಅಥವಾ ನಾಣಿ ಕ್ರೈಸ್ತನಾಗಲು ಒಪ್ಪುವಂತಿದ್ದರೆ ಖಂಡಿತವಾಗಿಯೂ ಅವನಿಗೆ ಸಿಗುತ್ತಿತ್ತು. ಅದನ್ನು ಮತ್ತೆ ಯಾರಿಗೆ ಕೊಡಿಸಬೇಕೆಂದು ಶಾಲಾ ಸಮಿತಿಯ ಯಾವ ಸದಸ್ಯರು ಯೋಚಿಸಿದ್ದಾರೆಯೋ, ಬಿಷಪ್ಪರ ಮನಸ್ಸಿನಲ್ಲಿ ಏನಿದೆಯೋ ನನಗೆ ಯಾವುದೂ ತಿಳಿದಿರಲಿಲ್ಲ. ಆಡಳಿತದ ಯಾವ ವಿಷಯದಲ್ಲಿ ನಾನು ನುಗ್ಗಿ ಮುಂದೆ ಹೋಗುತ್ತಿರಲಿಲ್ಲ. ಅಷ್ಟರಲ್ಲಿ ಲಿಲ್ಲಿ ಒಳಗಿನಿಂದ ನನಗೆ ಕರೆದಂತೆ ಆಯಿತು. ನಾನು ಸಂಜೆಯ ಕಾಫಿ ತೆಗೆದುಕೊಂಡಿರಲಿಲ್ಲ. ಒಳಗೆ ಹೋಗಿ 2 ಲೋಟ ತೆಗೆದುಕೊಂಡು ಬಂದು ಒಂದನ್ನು ನಾಣಿಯ ಮುಂದಿಟ್ಟೆ. ಗಾಬರಿಗೊಂಡಂತೆ ಅವನು, ಛೆ, ನಾನು ಕಾಫಿ ಕುಡಿಯೋದೇ ಇಲ್ಲ, ಯಾವಾಗ್ಲೂ ಅಷ್ಟೇ, ಅಭ್ಯಾಸವೇ ಇಲ್ಲ, ತುಂಬಾ ಥ್ಯಾಂಕ್ಸ್, ಪರವಾಗಿಲ್ಲ ಎಂದ. ಅವನು ಲೋಟವನ್ನು ಸಹ ಮುಟ್ಟಲಿಲ್ಲ. ಅದನ್ನು ಕಂಡಲ್ಲಿ ಇಲ್ಲಿ ಸಣ್ಣ ತಟ್ಟೆಯಲ್ಲಿ ಒಂದು ಕಿತ್ತಳೆಯ ಹಣ್ಣನ್ನು ತಂದು ಅವನ ಮುಂದೆ ಇಟ್ಟು ಕಾಫಿ ಲೋಟ ತೆಗೆದುಕೊಂಡು ಹೋದಳು. ಮಡಿವಂತ ನಾಣಿ ನನ್ನ ಸಂಗಡ ತನಗೆಂದು ಕಾಫಿ ಅಭ್ಯಾಸವಿಲ್ಲವೆಂದು ಸುಳ್ಳು ಹೇಳುತ್ತಿದ್ದ. ಹಿಂದೆ ಎಷ್ಟೋ ದಿನ ನಾನೇ ಅವನಿಗೆ ಹೋಟೆಲಲ್ಲಿ ಕೊಡಿಸಿದ್ದೆ. ಬೆಳಗಿನ ಸ್ನಾನ ಸಂಧ್ಯಾ ವಂದನಾದಿಗಳು ಮುಗಿದ ತಕ್ಷಣ ಅವನು ಹೋಟೆಲಿಗೆ ಓಡುತ್ತಿದ್ದ. ಕೆಲವು ವೇಳೆ ನಾವು ಅವನನ್ನು ಕಾಫಿ ಅಯ್ಯಂಗಾರಿ ಎಂದು ಹಾಸ್ಯ ಮಾಡುತ್ತಿದ್ದೆವು. ನಾಣಿ ಕಿತ್ತಳೆ ಹಣ್ಣು ತಿಂದು ಕೆಲಸಕ್ಕಾಗಿ ಮತ್ತೆ ನನಗೆ ಹೇಳಿ ಹೊರಟ. ಅವನು ಹೋದ ಮೇಲೆ ಲಿಲ್ಲಿ ಕೂಗಿದಳು, ಅಡಿಗೆ ಮನೆಗೆ ಹೋದೆ. ನನ್ನನ್ನು ತಕ್ಷಣ ಕ್ಷಣಕಾಲ ದಿಟ್ಟಿಸಿ ನೋಡಿ, ಸ್ನೇಹಿತರಾದರೂ ಸ್ವಲ್ಪ ಆಲೋಚನೆ ಮಾಡಿ ವರ್ತಿಸಬೇಕು. ಅವರನ್ನು ನೋಡಿದ ತಕ್ಷಣ ಅವರು ನಮ್ಮ ಮನೆಯ ನೀರನ್ನು ಮುಟ್ಟುವವರಲ್ಲ ಅಂತ ನನಗೆ ಎನಿಸಿತು. ಸ್ನೇಹಿತರಾದ ನಿಮಗೆ ತಿಳಿಯಬೇಡವೇ? ನಾವು ಕೊಟ್ಟದನ್ನು ಮತ್ತೊಬ್ಬರು ತಿರಸ್ಕರಿಸಿದರೆ ಮನಸ್ಸಿಗೆ ಇಷ್ಟು ಬೇಜಾರಾಗುತ್ತೆ. ಕೊಡುವ ಮೊದಲೇ ಯೋಚಿಸಬೇಡವೇ ಎಂದಳು. ಅವಳು ಹೇಳಿದ ಮಾತು ಸತ್ಯವಾಗಿತ್ತು. ಎಲ್ಲಿಯ ಮುಖ ದುಗುಡದಿಂದ ತುಂಬಿತ್ತು. ನಾನು ಶಾಲೆಯಿಂದ ಬಂದಾಗಲೇ ಅವಳು ಕಿನ್ನಳಿದ್ದಂತೆ ತೋರಿತ್ತು. ಅವಳೊಡನೆ ಮಾತನಾಡುವ ಮೊದಲೇ ನಾಣಿ ಬಂದಿದ್ದ. ಬಲವಂತಪಡಿಸಿದರೂ ತಾನು ಖಿನ್ನಳಾಗಿದ್ದ ಕಾರಣ ಹೇಳಲಿಲ್ಲ. ಹೇಳದಿದ್ದರೆ ನಾನು ರಾತ್ರಿ ಊಟ ಮಾಡುವುದಿಲ್ಲವೆಂದು ಹೇಳಿ ಹಠ ಮಾಡಿದ ಮೇಲೆ ಹೇಳಲು ಒಪ್ಪಿದಳು. ಊಟವಾದ ಮೇಲೆ ತಿಳಿಸಿದಳು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸೋಫಾ ಸೆಟ್ ತಂದುಕೊಡುವುದಕ್ಕಾಗಿ ನಮಗೆ ಯಾವ ರೀತಿಯ ಸೋಫಾಗಳು ಬೇಕು ಎಂದು ಕೇಳಲು ತಂದೆ ಬಂದಿದ್ದರಂತೆ. ಮಾತನಾಡುತ್ತಿದ್ದ ಹಾಗೆ ತಲೆ ಎತ್ತಿ ನೋಡಿದಾಗ ಗೋಡೆಯ ಮೇಲಿದ್ದ ಹಿಂದೂ ದೇವರ ಪಟಗಳನ್ನು ನೋಡಿದರಂತೆ. ಪರೀಕ್ಷೆ ಮಾಡುವ ದೃಷ್ಟಿಯಿಂದ ಲಿಲ್ಲಿಯ ಮುಖ ನೋಡಿದಾಗ ಅವಳ ಹಣೆಯ ಮೇಲಿದ್ದ ಕುಂಕುಮ ಅವರಿಗೆ ಕಾಣಿಸಿತಂತೆ. ತಕ್ಷಣ ಅವರ ಕೋಪ ನೆತ್ತಿಗೇರಿತು. ಯಾರು ನಿನಗೆ ಹೀಗೆಲ್ಲ ಆಡೋಕೆ ಅಪ್ಪಣೆ ಕೊಟ್ಟರು? ಈ ವಿಷಯ ಚರ್ಚಿಗೆ ತಿಳಿದರೆ ನೀನು ಉಳಿಯೋಲ್ಲ, ನಿನ್ ಗಂಡನೂ ಉಳಿಯೋಲ್ಲ. ಮರ್ಯಾದೆಯಾಗಿ ಸಂಸಾರ ಮಾಡಿಕೊಂಡು ನಿಜವಾದ ಕ್ರಿಶ್ಚಿಯನ್ರಂತೆ ಇರಿ. ನಮ್ಮ ಜಾತಿಗೆ ಆಗದ ಕೀಳು ದೇವರ ಪಟಗಳನ್ನ ಹಾಕೊಳ್ಳೋದು ಅಂದ್ರೆ ಏನು? ಕುಂಕುಮ ಹಚ್ಕೊಳ್ಳಕ್ಕೆ ನೀನೇನು ಕ್ರಿಶ್ಚಿಯನ್ ಅಪ್ಪ ಅಮ್ಮನಿಗೆ ಹುಟ್ಟಿದೋಳೆ ಅಥವಾ ಜಾಡಮಾಲಿಗಳ ಹೊಟ್ಟೆಯಲ್ಲಿ ಹುಟ್ಟಿದೋಳೆ ಎಂದು ಮನಸ್ವಿ ಬೈದು ಹೊರಟು ಹೋದರಂತೆ. ಸೋಫಾದ ಮಾತು ಅಲ್ಲಿಗೆ ನಿಲ್ಲಿಸಿದವರು ಪುನಃ ಎತ್ತಲಿಲ್ಲ. ಇಲ್ಲಿ ಹೇಳಿದಳು, ಅವರು ಬೈದರು ಅಂತ ನಾನು ಅಳಲಿಲ್ಲ. ಯಾವುದನ್ನು ನಾವು ಅಮೂಲ್ಯ ಅಂತ ತಿಳಿತೀವೋ ಅದನ್ನ ಇತರರು ಕೀಳು ದೃಷ್ಟಿಯಿಂದ ಕಂಡಾಗ ದುಃಖವಾಗುತ್ತೆ. ಆ ರಾತ್ರಿ ನಮ್ಮಲ್ಲಿ ಯಾರೂ ನಿದ್ದೆ ಮಾಡಲಿಲ್ಲ. ಲಿಲ್ಲಿಯ ಮನಸ್ಸಿನ ಯೋಚನೆಯ ಧಾರೆಯು ಯಾವ ದಿಕ್ಕಿನಲ್ಲಿ ಪ್ರವಹಿಸುತ್ತಿತ್ತೋ ನಾನು ಅರಿಯೆ. ನನ್ನ ಮನಸ್ಸು ಮಾತ್ರ ವಿಚಿತ್ರ ರೀತಿಯಲ್ಲಿ ಯೋಚಿಸುತ್ತಿತ್ತು. ಮನಸ್ಸಿನ ತೃಪ್ತಿಗಾಗಿ ನಾನು ಹಿಂದೂ ದೇವರ ಪಟ ಹಾಕಿಕೊಂಡಿದ್ದರು. ನನ್ನ ಹೆಂಡತಿ ಕುಂಕುಮ ಇಟ್ಟುಕೊಂಡರು. ನಾಣಿ ನಮ್ಮ ಮನೆಯ ಕಾಫಿ ಕುಡಿಯಲಿಲ್ಲ. ಒಮ್ಮೆ ಹೊರಗೆ ಬಂದ ಮೇಲೆ ನಮಗೆ ಹಿಂದೂ ಸಮಾಜದಲ್ಲಿ ಪ್ರವೇಶವಿಲ್ಲ. ಎಲ್ಲ ಅನುಕೂಲವೂ ಇರುವ, ಅನುಕೂಲವಾಗಿ ಬದುಕಲು ಸೌಲಭ್ಯವಿರುವ ಸ್ಥಿತಿಯನ್ನಾದರೂ ಯಾಕೆ ಹಾಳು ಮಾಡ್ಕೋಬೇಕು? ಮನಸ್ಸು, ಆದರ್ಶ, ಸಂಸ್ಕಾರ ಮೊದಲಾದ ಕಲ್ಪನೆಗಳನ್ನು ಕಾಲಿನಿಂದ ಹೊಸಕಿ ಹಾಕಿದ ಹೊರತು ನಾವು ನೆಮ್ಮದಿಯಿಂದ ಬದುಕುವಂತಿಲ್ಲ. ಮುಂಜಾನೆ ಎದ್ದ ತಕ್ಷಣ ಲಿಲ್ಲಿಗೆ ಹೇಳಿದೆ, ಮನೆಯಲ್ಲಿ ಹಾಕಿರೋ ಹಿಂದೂ ದೇವರ ಪಟಗಳನ್ನೆಲ್ಲ ತೆಗೆದು ಹಾಕು. ಅವುಗಳ ಜಾಗದಲ್ಲಿ ಮೊದಲಿದ್ದ ಪಟಗಳನ್ನು ಏರಿಸು. ಇದೇನು ನೀವು ಹೀಗೆ ಹೇಳ್ತಿರೋದು? ವಿಚಿತ್ರವಾಗಿದೆ. ಚರ್ಚೆ ಬೇಡ, ಸುಮ್ಮನೆ ನಾನು ಹೇಳಿದ ಹಾಗೆ ಮಾಡು. 21 ಭಾಗ. ಒಂದು ದಿನ ರೋಮೇಲೋ ನಮ್ಮ ಮನೆಗೆ ಬಂದರು. ಯಥಾರೀತಿ ಅವರ ನಯ ವಿನಯಗಳ ಮಾತುಕತೆಗಳಾದ ಮೇಲೆ ನನ್ನ ಹತ್ತಿರ ಬಂದು ಕೈಯನ್ನು ತಮ್ಮ ಬಾಯಿಯ ಹತ್ತಿರ ತಂದುಕೊಂಡು, ನೋಡಿ ಸಾರ್, ನೀವು ಬಹಳ ಒಳ್ಳೆ ಸ್ವಭಾವದವರು. ನಿಮ್ಮ ಸುತ್ತಮುತ್ತಲಿನವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋಲ್ಲ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಾರ್ ಎಂದು ಪ್ರಾಸ್ತಾವನೆಯೊಂದಿಗೆ ಹೇಳಿದರು. ನಿಮ್ಮ ಸಬಾರ್ಡಿನೇಟ್ ಥಾಮಸ್ ಇದಾರಲ್ಲ, ಅವರು ತಾವೇ ಸ್ಕೂಲಿಗೆ ಪ್ರಿನ್ಸಿಪಾಲ್ ಆಗ್ತೀನಿ ಅಂತ ಅಹಂಕಾರ ಪಡ್ತಿದ್ರು. ಆದ್ರೆ ಅವರೆಲ್ಲಿ, ನೀವೆಲ್ಲಿ? ಈಗ ನೀವು ಬಂದದ್ದು ಯೇಸು ಸ್ವಾಮಿಯ ದಯೆ. ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಅವರು ದಿನ ನಿಮ್ಮ ಮೇಲೇನೆ ಬಿಷಪ್ರ ಕೈಯಲ್ಲಿ ಚಾಡಿ ಹೇಳ್ತಾರೆ ಸಾರ್. ಒಂದು ಪಕ್ಷ ಅದು ನಿಜವಿದ್ದರೂ ಬಿಷಪ್ಪರು ಚಾಡಿ ಮಾತು ಕೇಳ್ತಾರೆ. ಏನೋ ದೊಡ್ಡೋರು,
ಗುರುಗಳ ವಿಷಯ ನಮ್ಗೆ ಯಾಕೆ ಸಾರ್? ಆದ್ರೂ ತಾಮಸರ ಹಿರಿಯ ಮಗಳು ನರ್ಸ್ ಕೆಲಸದಲ್ಲಿದ್ದಾಳಲ್ಲ, ಅವಳಿಗೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಮನುಷ್ಯರ ವಿಶ್ವಾಸವಿದೆ. ಈ ವಿಷಯ ನಮ್ಗೆ ಯಾಕೆ ಸಾರ್? ಈ ದೊಡ್ಡ ದೊಡ್ಡ ಮನುಷ್ಯರು ಕೈಲಿ ಅವಳು ನಿಮ್ ವಿರುದ್ಧವಾಗಿ ಬಿಷಪ್ರಿಗೆ ಹೇಳಿಸ್ತಾಳೆ. ನಿಮ್ಗೆ ಇಷ್ಟೊಂದು ರೂಪಾಯಿ ಸಂಬಳ ಕೊಡೋದು ಅನ್ಯಾಯ. ನಮ್ ತಂದೆ ಮಾಡೋ ಕೆಲಸದಲ್ಲಿ ಕಾಲ್ಭಾಗನೂ ನೀವು ಮಾಡೋಲ್ಲ ಅಂತ ಆಸ್ಪತ್ರೆಲೆಲ್ಲ ಹೇಳ್ಕೊಂಡು ತಿರುಗ್ತಾಳಂತೆ. ಎಷ್ಟೋ ಜನ ಡಾಕ್ಟರ್ಗಳು ಸಹ ಅವ್ರು ಹೇಳಿದ ಮಾತನ್ನ ಹಾಗೆ ನಂಬ್ತಾರೆ ಸಾರ್. ಅವಳ ವಿಷಯ ಏನೇನೋ ಆಸ್ಪತ್ರೆ ಜವಾನ್ರು ಹೇಳ್ತಾರೆ. ಹೋಗ್ಲಿ ಬಿಡಿ, ಅಫ್ಕೋರ್ಸ್ ಥಾಮಸ್ ಮತ್ತು ನಾನು ತುಂಬಾ ಸ್ನೇಹಿತರು. ರೊಮೆಲೋ ಬಂದಿದ್ದು ಅವರಿಗೆ ಪರಿಚಯವಿರುವ 4 ವಿದ್ಯಾರ್ಥಿಗಳಿದ್ದಾರಂತೆ. ಅವರಿಗೆ ಮುಂದಿನ ವರ್ಷ ಪೂರ್ಣವಾಗಿ ಉಚಿತ ಊಟ ವಸತಿಗಳನ್ನು ಹಾಸ್ಟೆಲ್ನಲ್ಲಿ ಕೊಡಿಸಲು ನನ್ನ ನೆರವಿಗಾಗಿ ಅವರನ್ನು ಮನೆ ಕಳುಹಿಸಿ ಆದ ಮೇಲೆ ನನ್ನ ಮನಸ್ಸು ಥಾಮಸರ ವಿಷಯದಲ್ಲಿ ಅನುಮಾನ ಪಟ್ಟಿತು. ರೋಮೆಲೋ ಹೇಳಿರುವ ಮಾತಿನಲ್ಲಿ ಉತ್ಪ್ರೇಕ್ಷೆ ಇದ್ದರೂ ಥಾಮಸ್ ಶುದ್ಧ ಸಾಚಾ ಮನುಷ್ಯರೆಂದು ಹೇಳುವಂತಿರಲಿಲ್ಲ. ಶಾಲೆಯಲ್ಲಿ 20 ವರ್ಷ ಕೆಲಸ ಮಾಡಿದ್ದರೂ ಅವರಿಗೆ ಕೊಡಬೇಕಾದ ಮುಖ್ಯಾಧಿಕಾರಿ ಸ್ಥಾನವನ್ನು ತಪ್ಪಿಸಿ ನನಗೆ ಕೊಟ್ಟಿದ್ದರು. ಇದ್ದರೂ ನನಗೆ ದೊಡ್ಡ ಅರ್ಹತೆ ಎಂದರೆ ಜಾನ್ ತಮ್ಮಯ್ಯನವರ ಅಳಿಯ ಎಂಬುದು ಮಾತ್ರ. ಬಿಷಪ್ಪರು ಇತ್ತೀಚೆಗೆ ನನ್ನ ಕೆಲಸದ ವಿಷಯದಲ್ಲಿ ಅಸಮಾಧಾನ ತೋರಿಸುತ್ತಿದ್ದರು. ಶಾಲೆಯಲ್ಲಿ ಕಡ್ಡಾಯವಾಗಿ ಬೈಬಲ್ ಪಠಣ ಜಾರಿಗೆ ತರುವ ಪ್ರಯತ್ನ ಫಲಕಾರಿಯಾಗಿರಲಿಲ್ಲ. ಹಿಂದೂ ಹುಡುಗರಲ್ಲಿ ಸ್ವಾಭಿಮಾನ, ಧೈರ್ಯ ಮತ್ತು ಒಗ್ಗಟ್ಟು ಬೆಳೆಯುತ್ತಿತ್ತು. ಈಗ ಬ್ರಿಟಿಷರು ದೇಶ ಆಳುತ್ತಿರಲಿಲ್ಲ. ಮೊದಲಿನಂತೆ ಕೆಂಪು ಜನರ ಅಪ್ಪಣೆ ಎಂದರೆ ಹೆದರುವ ಕಾಲ ಮುಗಿದು ಹೋಗಿತ್ತು. ಶಾಲೆಯ ಉಪಾಧ್ಯಾಯನ ಸ್ಥಾನದಲ್ಲಿ ನಾನಲ್ಲದೆ ಮತ್ತೆ ಯಾರೇ ಇದ್ದರು, ಸ್ವತಃ ಬಿಷಪ್ಪರೇ ಇದ್ದರು, ಪುನಃ ಮೊದಲಿನ ನಿಯಮವನ್ನು ಜಾರಿಗೆ ತರುವುದು ಸಾಧ್ಯವಾಗುತ್ತಿರಲಿಲ್ಲ. ಯಾರೋ ಒಬ್ಬ ವಿದ್ಯಾರ್ಥಿಯು ಈ ಕ್ರಮವನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳ ಮೇಲೆ ಹೇರಲು ಹೊರಟರೆ ಸರಕಾರದ ಮುಖ್ಯ ವಿದ್ಯಾಧಿಕಾರಿಗಳಿಗೆ ದೂರು ಕೊಡುವುದಾಗಿ ಹೇಳಿದ್ದ. ಮತ್ತೊಬ್ಬ ವಿದ್ಯಾರ್ಥಿಯ ತಂದೆ ವಕೀಲರು ಈ ವಿಷಯವಾಗಿ ಹೈಕೋರ್ಟ್ನಲ್ಲಿ ನ್ಯಾಯ ಕೇಳುವುದಾಗಿ ನನಗೆ ಪತ್ರ ಬರೆದಿದ್ದರು. ಬಿಷಪ್ಪರಿಗೆ ನನ್ನ ಬಗ್ಗೆ ಅಸಮಾಧಾನ ಬೆಳೆಯಲು ಇನ್ನೊಂದು ಕಾರಣವಿತ್ತು. ಆ ಸಲದ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಷಣ ಮಾಡುವಂತೆ ಅವರು ಕೇಳಿದ್ದರು. ನಾನು ಒಪ್ಪಿರಲಿಲ್ಲ. ಮಾಡಲು ಉತ್ಸಾಹವಿರಲಿಲ್ಲ. ಅಲ್ಲದೆ ಕ್ರೈಸ್ತ ಮತದ ವಿಷಯವಾಗಿ ಭಾಷಣ ಮಾಡುವಷ್ಟು ಪಾಂಡಿತ್ಯವಿರುವಷ್ಟು ನಾನು ಓದಿರಲಿಲ್ಲ. ಕ್ರಿಸ್ತನ ಬಗ್ಗೆ ನನ್ನಲ್ಲಿ ಗೌರವವಿತ್ತು. ಆದರೆ ಬೈಬಲ್ ಮತ್ತು ಮತದ ಇತರ ಎಷ್ಟೋ ವಿಷಯಗಳ ವಿಷಯದಲ್ಲಿ ನನ್ನಲ್ಲಿ ಒಮ್ಮತವಿರಲಿಲ್ಲ. ಮನಸ್ಸನ್ನು ತುಳಿದು ಹಾಕಿ ವೇದಿಕೆಯ ಹತ್ತಿರ ನಿಂತು ಜನರನ್ನು ಮಾತುಗಾರಿಕೆಯಿಂದ ಮರಳುಗೊಳಿಸುವಷ್ಟರ ಮಟ್ಟಿಗೆ ನನ್ನ ಆಂತರ್ಯದ ಸಾಕ್ಷಿಯು ಸತ್ತು ಹೋಗಿರಲಿಲ್ಲ. ಭಾಷಣ ಮಾಡುವ ಭಾರವನ್ನು ನಾನು ತಪ್ಪಿಸಿಕೊಂಡಿದ್ದೆ. ಬಿಷಪ್ಪರು ದೇವರು ಕೊಟ್ಟಂತಹ ಮಾತನಾಡುವ ಶಕ್ತಿಯನ್ನು ದೇವರ ಕಾರ್ಯದಲ್ಲಿ ಉಪಯೋಗಿಸದೇ ಇದ್ದರೆ ಪ್ರಯೋಜನವಿಲ್ಲ. ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನಿಗೂ ನೈತಿಕ ಬಂಧನ ಎಂಬುದೊಂದು ಇರುತ್ತದೆ. ಉಪಕಾರ ಸ್ಮರಣೆಯು, ಕೃತಜ್ಞತೆಯು ಪ್ರತಿಯೊಬ್ಬ ಕ್ರೈಸ್ತಮತಿಯನ ಗುಣವಾಗಿರಬೇಕು ಎಂದಿದ್ದರು. ಅವರ ಕೊನೆಯ ಮಾತು ನನ್ನನ್ನು ನಿರ್ದೇಶಿಸಿ ಆಡಿದದ್ದು ಎನ್ನುವುದು ನನಗೆ ಅರ್ಥವಾಗಿತ್ತು. ಅವರ ಸಂಗಡ ಹೆಚ್ಚು ಮಾತನಾಡದೆ ನಾನು ಮನೆಗೆ ಬಂದು ಬಿಟ್ಟಿದ್ದೆ. ನನ್ನ ಬಗೆಗೆ ಅವರ ಮನಸ್ಸು ಬದಲಾಗಲು ಕೆಲವು ಮಟ್ಟಿಗೆ ನಾನೇ ಕಾರಣನಾಗಿದ್ದೇನೆಂಬುದು ನಿಜ. ಆದರೂ ರೋಮೆಲೋ ಹೇಳಿದಂತೆ ಥಾಮಸ್ ಏನಾದರೂ ಕೃತ್ರಿಮದ ಕೆಲಸ ಮಾಡುತ್ತಿರಬಹುದೇ ಎಂಬ ಸಂಶಯ ಮನಸ್ಸಿನಲ್ಲಿ ಹುಟ್ಟಿತು. ವಿನಾಕಾರಣ ಒಬ್ಬ ಮನುಷ್ಯನನ್ನು ತಪ್ಪು ತಿಳಿದುಕೊಳ್ಳುವುದು ಉಚಿತವಲ್ಲವೆಂದು ನಾನೇ ಸಮಾಧಾನ ತಂದುಕೊಂಡೆ. ಒಂದು ಸಂಜೆ ಎಲ್ಲ ಉಪಾಧ್ಯಾಯರು ಶಾಲೆಯಿಂದ ಹೋದ ಮೇಲೆ ಥಾಮಸ್ ಸರನ್ನು ಆಫೀಸಿಗೆ ಕರೆಯ ಕಳುಹಿಸಿದೆ. ಇಬ್ಬರು ಅಲ್ಲಿಯೇ ಕಾಫಿ ತೆಗೆದುಕೊಂಡಾದ ಮೇಲೆ ಹೇಳಿದೆ, ತುಂಬ ನಂಬಿಕೆಯಾದ ಒಂದು ವಿಷಯ ಕೇಳ್ತೀನಿ. ನಿಮ್ಮ ಸ್ವಂತದ್ದಾಗಿರಬಹುದು. ನನ್ನನ್ನು ತಪ್ಪು ತಿಳಿದುಕೊಳ್ಳದೆ ಉತ್ತರ ಕೊಡ್ತೀರಾ? ಏನು ಬೇಕಾದರೂ ಕೇಳಿ ಸರ್. ನಿಮ್ಮನ್ನು ತಪ್ಪು ತಿಳಿದುಕೊಂಡರೆ ಲಾರ್ಡ್ ನನ್ನನ್ನು ಕ್ಷಮಿಸಬೇಡವೇ? ನಮ್ಮ ನಿತ್ಯ ಪರಿಚಿತವಾದ ಉಚ್ಚಾರದ ಇಂಗ್ಲಿಷ್ನಲ್ಲಿ ಅವರು ಹೇಳಿದರು. ನಿಮಗೂ ರೋಮೆಲೋರಿಗೂ ವಿಶ್ವಾಸ ಹೇಗಿದೆ? ನೀವು ನನಗೆ ನಿಜ ಹೇಳಬೇಕು. ನಾವಿಬ್ಬರು ಸ್ನೇಹಿತರು ಸಾರ್. ಅವರು ಹೇಳಿದುದು ಕೃತಕವಾದುದೆಂಬುದು ಧ್ವನಿಯಿಂದ ತಿಳಿಯುತ್ತಿತ್ತು. ಮತ್ತಷ್ಟು ಆತ್ಮೀಯತೆಯಿಂದ ಕೇಳಿದ ಮೇಲೆ, ಆ ಮನುಷ್ಯ ಕ್ಷುದ್ರ ಜೀವಿ ಸರ್. ತುಂಬಾ ಸ್ವಾರ್ಥಿ. ಹುಡುಗರ ಹಾಸ್ಟೆಲಿನ ದುಡ್ಡು ಹೊಡೆದೇ ಹಣ ಸಂಗ್ರಹ ಮಾಡ್ತಿದ್ದಾನೆ. ಎಷ್ಟೋ ಜನ ಸ್ಥಿತಿವಂತರ ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಉಚಿತವಾಗಿ ಸ್ಥಳ ಕೊಡಿಸಿ ಅವರಿಂದ ತಾನು ಸ್ವಂತಕ್ಕೆ ರಾಗಿ ಭತ್ತ ವಸೂಲು ಮಾಡ್ಕೋತಾನೆ. ಅವನು, ಅವನ ಹೆಂಡತಿ, ಅವರ ವಯಸ್ಸೇನು, ಅವರ ಅಲಂಕಾರವೇನು, ಆ ನಟನೆ ಏನು? ಇಲ್ಲದಿದ್ದರೆ ಅವರೆಲ್ಲಿ ಇಷ್ಟು ಮುಂದಕ್ಕೆ ಬರ್ತಿದ್ರು ಸರ್. ಅಲ್ಲದೆ ಅನುಮಾನದಿಂದ ಅವರ ಮಾತನ್ನು ನಿಲ್ಲಿಸಿದರು. ನಾನು ಮತ್ತಷ್ಟು ಬಲವಂತಪಡಿಸಿದ ಮೇಲೆ, ನನ್ನ ಮಗಳು ನರ್ಸ್ ಆಗಿದ್ದಾಳಲ್ಲ, ಅವಳ ಸ್ನೇಹ ಬೆಳೆಸಿ ಆ ರೋಮೆಲೋ ಹೆಂಡತಿ ಅರ್ಧ ದಾರಿಗೆ ಎಳೆಯೋಕೆ ಪ್ರಯತ್ನ ಮಾಡಿದಳು. ಅದಕ್ಕಾಗಿ ನಾನು ಅವನು ಕೂಡ ಒಂದ್ಸಲ ದೊಡ್ಡದಾಗಿ ಜಗಳ ಕಾಯ್ದಿದ್ದೆ ಎಂದು ಹೇಳಿದರು. ನಾನು ಪ್ರಶ್ನೆ ಕೇಳಿದ ಹಿನ್ನೆಲೆಯಲ್ಲಿ ಕೇಳಿದರು. ನಿಜವಾದ ಕಾರಣ ತಿಳಿಸದೆ ಬೇರೊಂದು ಉತ್ತರದಿಂದ ಅವರನ್ನು ಸಮಾಧಾನ ಪಡಿಸಿದೆ. ರೋಮೆಲೋ, ಥಾಮಸ್ ಇವರಲ್ಲಿ ಯಾರು ಒಳ್ಳೆಯವರೆಂಬುದು ನನಗೆ ತಿಳಿಯದಾಗಿತ್ತು. ಇಬ್ಬರಲ್ಲಿ ಕೊನೆಯ ಪಕ್ಷ ಯಾರು ಕಡಿಮೆ ಕೆಟ್ಟವರು ಎನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಬಂದಾಗ ಥಾಮಸರ ಕಡೆಗೆ ನನ್ನ ಅಭಿಪ್ರಾಯವೂ ಓಲಿತು. ಥಾಮಸರನ್ನು ಕಳುಹಿಸಿ ನಾನು ಹೊರಗೆ ಬಂದೆ. ಮನಸ್ಸು ಬೇಸರದಿಂದ ತುಂಬಿತ್ತು. ಸೈಕಲ್ ಹತ್ತುವುದಕ್ಕೂ ಬೇಸರವಾಗಿ ತಳ್ಳಿಕೊಂಡೇ ಬರುತ್ತಿದ್ದೆ. ದಾರಿಯಲ್ಲಿ ಉರಿದು ಹೋಗಿದ್ದ ಸಿಗರೇಟಿನಿಂದ ಕೊನೆಯ ದಮ್ಮನ್ನು ಎಳೆಯುತ್ತಾ ದೇವಪ್ರಸಾದರು ಹೋಗುತ್ತಿದ್ದರು. ಇತ್ತೀಚೆಗೆ ನಾನು ಅವರನ್ನು ನೋಡಿರಲಿಲ್ಲ. ನನ್ನನ್ನು ನೋಡಿ ಅವರೇ ನಿಂತರು. ಆಮೇಲೆ ನನ್ನ ಮುಖಭಾವ ನೋಡಿ ಕೇಳಿದರು, ವೇದಾಂತಿಗಳು ಗಹನವಾದ ಆಲೋಚನೆಯಲ್ಲಿ ಮುಳುಗಿರುವಂತೆ ಕಾಣುತ್ತದೆ.
ಅವರು ಕೆಲವು ಸಲ ನನ್ನನ್ನು ವೇದಾಂತಿ ಎಂದು ಕರೆದು ಹಾಸ್ಯ ಮಾಡುತ್ತಿದ್ದರು. ಇಬ್ಬರು ಅವರ ಮನೆಗೆ ಹೋದೆವು. ಅವರ ಮಲಗುವ ಕೋಣೆಯಲ್ಲಿ ನಾವು ಕುಳಿತ ಮೇಲೆ ನಮ್ಮನ್ನು ಅಲ್ಲಿ ಬಿಟ್ಟು ತಾನು ಲಿಲ್ಲಿಯನ್ನು ನೋಡಿಕೊಂಡು ಬರುವುದಾಗಿ ಹೇಳಿ ರಾಚಮ್ಮ ನಮ್ಮ ಮನೆಗೆ ಹೋದಳು. ನನ್ನ ಮನಸ್ಸು ಕಲಕಿತ್ತು. ಆ ವಿಷಯವಾಗಿ ದೇವಪ್ರಸಾದರ ಸಂಗಡ ಮಾತನಾಡಿದರೆ ಕೊಂಚವಾದರೂ ಸಮಾಧಾನ ದೊರೆತೀತೆಂದು ಎಳಿಸಿ ಕೇಳಿದೆ. ನನಗೆ ಆಗೋ ಹಾಗೆ ಆಗಾಗ್ಗೆ ನಿಮ್ಮ ಮನಸ್ಸಿಗೆ ಅಶಾಂತಿ ಆಗೋಲ್ಲವೇ? ಅದು ಒಬ್ಬೊಬ್ಬರ ಸ್ವಭಾವ. ಅಶಾಂತಿ ಆಗೋಕೆ ಏನಾಯಿತು? ರೋಮೆಲೋ ಮತ್ತು ಥಾಮಸ್ ವಿಷಯ ತಿಳಿಸಿ ಬಿಷಪ್ಪರು ನನ್ನ ಬಗೆಗೆ ಅಸಮಾಧಾನಗೊಂಡಿರುವುದನ್ನು ಹೇಳಿದೆ. ಬಿಷಪ್ಪರು ನನ್ನ ವಿಷಯದಲ್ಲಿ ಹೀಗೆ ಅಸಮಾಧಾನವಾಗ್ತಾರೆ ಅಂತ ನಾನು ಭಾವಿಸಿರಲಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಅವರು ಹೇಳುವ ಇತರ ಕೆಲಸಗಳಲ್ಲಿ ನನ್ನ ಮನಸ್ಸು ಮೀರಿ ಹೇಗೆ ತೊಡಗಲಿ? ಮಂಚದಲ್ಲಿ ಮೇಲೆ ಸುತ್ತಿ ಇಟ್ಟಿದ್ದ ಹಾಸಿಗೆಯನ್ನು ಒರಗಿಕೊಂಡು ಒಂದು ಸಿಗರೇಟ್ ಹೊತ್ತಿಸಿ ಒಟ್ಟಿಗೆ 3 ಸಲ ಹೊಗೆ ಎಳೆದು ನಿಧಾನವಾಗಿ ಬಿಡುತ್ತಾ ಅವರು ಹೇಳಿದರು, ನಿಮ್ಮ ವಿಷಯದಲ್ಲಿ ಬಿಷಪ್ಪರಿಗೆ ಅಸಮಾಧಾನವಾಗಬೇಕಾದ್ರೆ ಕಾರಣವಿದೆ. ನಿಮ್ಮಿಂದ ಅವರಿಗೆ ತೀರಾ ನಿರಾಶೆಯಾಗಿದೆ. ನಿಮ್ಮ ಮದುವೆಯ ಮೊದಲೇ ಅವರು ನಿಮ್ಮಿಂದ ಬಹಳವಾಗಿ ನಿರೀಕ್ಷಿಸಿದ್ದರು. ಅವರ ನಿರೀಕ್ಷೆಯಲ್ಲಿ ಒಂದು ಪಾಲನ್ನಾದರೂ ನೀವು ಸಲ್ಲಿಸಬೇಡವೇ? ಬಿಷಪ್ಪರು ನನ್ನಿಂದ ನಿರೀಕ್ಷಿಸುತ್ತಿರುವುದಾದರೂ ಏನು? ದೇವಪ್ರಸಾದರ ಮಾತು ನನಗೆ ಅರ್ಥವಾಗಲಿಲ್ಲ. ಅಸ್ಪಷ್ಟವಾಗಿ ಮಾತನಾಡುವುದು ಅವರ ಸ್ವಭಾವಕ್ಕೆ ಹೊರತಾದದ್ದು. ಕೈಯಲ್ಲಿ ಸಿಗರೇಟನ್ನು ಪೂರ್ತಿಯಾಗಿ ಎಳೆದು ತುಂಡನ್ನು ಪಕ್ಕದಲ್ಲಿಯೇ ಬೂದಿಯ ಡಬ್ಬಿಗೆ ಹಾಕಿ ಅವರು ಇಂಗ್ಲಿಷ್ನಲ್ಲಿ ಹೇಳಲು ಪ್ರಾರಂಭಿಸಿದರು. ಧರ್ಮದ ವಿಷಯದಲ್ಲಿ ನನ್ನ ಮನೋಭಾವ ಏನು ಎಂದು ನಿಮಗೆ ತಿಳಿದಿದೆ. ಅದು ಜನತೆಯನ್ನು ವಂಚಿಸಲು ಸೃಷ್ಟಿಸಿರುವ ಮದ್ಯ. ಲಿಲ್ಲಿಯನ್ನು ಮದುವೆಯಾಗುವುದಕ್ಕಾಗಿ ನೀವು ನಿಮ್ಮ ಹಿಂದಿನ ಜಾತಿ ಬಿಟ್ಟು ಹೊಸ ಜಾತಿಗೆ ಸೇರಲು ಸಿದ್ಧರಾದಾಗ ನನಗೆ ಸೋಜಿಗವೆನಿಸಲಿಲ್ಲ. ಗಂಡು ಹೆಣ್ಣಿನ ಆಕರ್ಷಣೆ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತ ನನಗೆ ಗೊತ್ತು. ನೀವು ಅವಳನ್ನು ಮದುವೆಯಾಗದೇ ಇದ್ದರೂ ನಿಮಗಿಂತ ಹೆಚ್ಚಾದ ನೋವು ಲಿಲ್ಲಿಗೆ ಆಗ್ತಿತ್ತು. ನನ್ನ ತಂಗಿಯ ಸಂತೋಷಕ್ಕಾದರೂ ನಾನು ನಿಮಗೆ ಸಹಾಯ ಮಾಡಬೇಕಾಗಿತ್ತು. ಯಾವ ಧರ್ಮದ ಮೇಲೂ ವಿಶ್ವಾಸವಿಲ್ಲದ ನನಗೆ ನೀವು ಹಿಂದೂ ಆದರೇನು, ಕ್ರೈಸ್ತರಾದರೇನು, ಮುಸಲ್ಮಾನರಾದರೇನು ಎಲ್ಲವೂ ಒಂದೇ. ಧರ್ಮದ ಅಡಚಣೆ ದಾಟಲು ನೀವು ಮತಾಂತರ ಹೊಂದೋದಕ್ಕೆ ಸಿದ್ಧರಾದಾಗಲೂ ನಮ್ಮ ತಂದೆ ನಿಮ್ಮ ಮಗಳನ್ನು ಕೊಡಲು ಒಪ್ಪಲಿಲ್ಲ. ಧರ್ಮದ ಅಂತರಕ್ಕಿಂತ ಹೆಚ್ಚಾಗಿ ಆರ್ಥಿಕ ಸ್ಥಿತಿಯ ಅಂತರ ನಮ್ಮ ತಂದೆ ಮತ್ತು ನಿಮ್ಮ ನಡುವೆ ಇತ್ತು. ನೀವು ಕ್ರೈಸ್ತರಾಗಿದ್ದರೂ ನಮ್ಮ ತಂದೆ ಎಂದೆಂದಿಗೂ ನಿಮಗೆ ಮಗಳನ್ನು ಕೊಡಲು ಒಪ್ಪುತ್ತಿರಲಿಲ್ಲ. ಈ ನಡುವೆ ನಾನು ವ್ಯವಹಾರದಲ್ಲಿ ಪ್ರವೇಶಿಸಿದೆ. ನೀವು ಏನು ಮಾಡಿದಿರಿ? ಮದುವೆಗೆ ನಮ್ಮ ತಂದೆ ಒಪ್ಪಬೇಕಾದ್ರೆ ಅಣ್ಣನ ಕೈವಾಡವಿದೆ ಅಂತ ಲಿಲ್ಲಿ ಹೇಳಿದ್ದಳು. ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿರುವಾಗಲೇ ನೀವು ಉತ್ತಮ ವಾಗ್ಮಿ ಅಂತ ಬಿಷಪ್ಪರಿಗೆ ಮೊದಲೇ ತಿಳಿದಿತ್ತು. ಹಿಂದೆ ಒಂದು ಸಲ ಅಮೆರಿಕದ ಒಬ್ಬ ಮಿಷನರಿ ಈ ಊರಿಗೆ ಬಂದಿದ್ದಾಗ ನೀವು ಅವನನ್ನು ಧೈರ್ಯದಿಂದ ವಿರೋಧಿಸಿ ಮಾತನಾಡಿದ್ದಿರಿ. ಆಗಲೇ ನಿಮ್ಮ ಪೂರ್ವೇತಿ ಇತಿಹಾಸವನ್ನು ಬಿಷಪ್ಪರು ಪತ್ತೆ ಮಾಡಿ ತಿಳಿದುಕೊಂಡಿದ್ದರು. ಒಂದು ದಿನ ಅನಾಥಾಲಯಕ್ಕೆ ಕಳಿಸಿದ ಬೈಬಲ್ ಪ್ರತಿಗಳನ್ನೆಲ್ಲ ನೀವೇ ಅವರಿಗೆ ಹಿಂದಿರುಗಿಸಿ ಅದರ ಜೊತೆಗೆ ಭಗವದ್ಗೀತೆಯನ್ನು ಕಳಿಸಿದ್ದಿರಿ. ಅದು ನಿಮಗೆ ಬಹುಮಾನವಾಗಿ ಬಂದ ಪ್ರತಿ. ಅದರ ಮೇಲೆ ನಿಮ್ಮ ಹೆಸರಿತ್ತು. ನಿಮ್ಮಂತ ಉತ್ಸಾಹಿ ತರುಣ ಕ್ರೈಸ್ತ ಮತಕ್ಕೆ ಸೇರಿದರೆ ಅದೇ ಉತ್ಸಾಹದಿಂದ ಕ್ರೈಸ್ತ ಮತವನ್ನು ವಿಸ್ತರಿಸುವ ಕೆಲಸ ಮಾಡ್ತೀರಿ ಅಂತ ಅವರು ಆಶಿಸಿದ್ದರು. ಮತಾಂತರ ಹೊಂದಿದವನೇ ಹೆಚ್ಚಿನ ಧರ್ಮಾಂಧನಾಗುತ್ತಾನೆ. ಮೊದಲು ನೀವೊಬ್ಬರು ಮತಾಂತರ ಹೊಂದಿದರೆ ನಿಮ್ಮ ಮಾತುಗಾರಿಕೆ ಶಕ್ತಿಯಿಂದ ನಿಮ್ಮ ಸ್ನೇಹಿತರಾದ 10 ಜನರನ್ನು ಸೆಳೆದುಕೊಳ್ಳಬಹುದು. ಅದರ ಮೂಲಕ ಮತ್ತೆ ಹಲವರು ತಮ್ಮೆಡೆಗೆ ಬಂದಾರು. ಇದು ಬಿಷಪ್ಪರ ಯೋಚನೆಯಾಗಿತ್ತು. ಅದೇ ಸಮಯದಲ್ಲಿ ನೀವು ಲಿಲ್ಲಿಯನ್ನು ಮದುವೆಯಾಗುವುದಕ್ಕಾಗಿ ಮತಾಂತರ ಹೊಂದಲು ಸಿದ್ಧರಾಗಿದ್ದೀರಿ. ಮುಂದೆ ಬಿಷಪ್ಪರ ಮಾತೆಂದರೆ ನಮ್ಮ ತಂದೆಗೆ ಅಂಧಶ್ರದ್ಧೆ. ಇಂಥ ಇರುವ ಸಂದರ್ಭವನ್ನು ನಾನು ಮತ್ತೊಬ್ಬರ ಮೂಲಕ ಬಿಷಪ್ಪರಿಗೆ ತಿಳಿಸಿದೆ. ನಾನು ಹೋಗಲಿಲ್ಲ, ಏಕೆಂದರೆ ಅವರಿಗೆ ನನ್ನ ತಲೆ ಕಂಡ್ರೆ ಆಗೋಲ್ಲ. ಅವರು ನಮ್ಮ ತಂದೆಯನ್ನು ತಮ್ಮ ಬಂಗಲೆಗೆ ಕರೆಸಿಕೊಂಡು ಲಿಲ್ಲಿಯನ್ನು ನಿಮಗೆ ಕೊಡುವ ಹಾಗೆ ಹೇಳಿದರು. ಆದರೂ ನಮ್ಮ ತಂದೆ ಒಪ್ಪದಿರಲು, ನೀನು ಮನಸ್ಸು ಮಾಡಿದರೆ ಆ ಹುಡುಗನನ್ನು ಅನುಕೂಲ ಸ್ಥಿತಿಗೆ ತರೋದು ಕಷ್ಟವೇನಲ್ಲ. ಅವನು ನಿನಗೊಬ್ಬ ಮಗ ಅಂತ ತಿಳಿದು ಒಂದು ಪಾಲು ಆಸ್ತಿ ಕೊಡು. ಚರ್ಚಿನಿಂದ ನಾವು ಅವನಿಗೆ ಬೇಕಾದ ಸಹಾಯ ಮಾಡ್ತೀವಿ. ನೀನು ಬೇಡ ಅಂತ ಹಠ ಹಿಡಿದರೆ ನಿನ್ನಿಂದಾಗಿ ಪವಿತ್ರವಾದ ಸತ್ಯದ ಮತಕ್ಕೆ ಸೇರುವ ಒಬ್ಬ ವ್ಯಕ್ತಿ ಮಾತ್ರವಲ್ಲದೆ ಅವನ ಮೂಲಕ ಬರಬಹುದಾದ 100 ಜನರು ತಪ್ಪಿ ಹೋಗ್ತಾರೆ. ಆ ಹುಡುಗನಲ್ಲಿ ಈಗ ಸತ್ಯದ ಬೆಳಕು ಮೂಡುತ್ತಿದೆ. ಇಲ್ಲದಿದ್ದರೆ ಅವನು ಕ್ರೈಸ್ತ ದೀಕ್ಷೆಯನ್ನು ತೆಗೆದುಕೊಳ್ಳಲು ಎಂದಿಗೂ ಸಿದ್ಧನಾಗ್ತಿರ್ಲಿಲ್ಲ. ಇದಕ್ಕೆ ತೊಂದರೆ ಮಾಡಿದರೆ ದೇವರು ನಿನ್ನನ್ನು ಶಪಿಸಿಯಾನು. ನೀನು ಕ್ಷಮಿಸಲಾರದಂತ ಪಾಪಿ ಆಗ್ತೀಯಾ ಅಂತ ಹೇಳಿದರು. ಬಿಷಪ್ಪರ ಮಾತನ್ನು ತಮ್ಮ ತಂದೆ ಭಕ್ತಿಪೂರ್ವಕವಾಗಿ ಒಪ್ಪಿದರು. ತಕ್ಷಣ ಮನೆಗೆ ಬಂದು ಲಿಲ್ಲಿಯನ್ನು ರೂಮಿನಿಂದ ಬಿಡುಗಡೆ ಮಾಡಿದರು. ಎಂದೂ ಇಲ್ಲದೆ ಇದ್ದವರು ಆ ದಿನ ತಾವಾಗಿಯೇ ತಮ್ಮ ಮನೆಗೆ ಕರೆಸಿದರು. ಮುಂದಿನದ ವಿಷಯ ನಿಮಗೆ ಗೊತ್ತೇ ಇದೆ. ಈ ರೀತಿ ವಂಚನೆಯಿಂದ ನೀವೇಕೆ ಈ ಮದುವೆಗೆ ಸಹಾಯ ಮಾಡಿದಿರಿ? ನಡುವೆ ನಾನು ಅವರನ್ನು ತಡೆದು ಕೇಳಿದೆ. ಇದರಲ್ಲಿ ವಂಚನೆ ಏನು ಬಂತು? ಲಿಲ್ಲಿಯನ್ನು ಮದುವೆಯಾಗದಿದ್ದರೆ ನೀವು ಹುಚ್ಚರಾಗುತ್ತಿದ್ದಿರಿ. ಅವಳು ಬದುಕುತ್ತಲೇ ಇರಲಿಲ್ಲ. ಅನುಸರಿಸಿದ ವಿಧಾನ ಯಾವುದಾದರೇನು? ನಾನು ನಿಮಗೆ ಸಹಾಯ ಮಾಡಿದೆ. ನಮ್ಮ ತಂದೆಯ ಸ್ವಭಾವ ನೀವು ತಿಳಿದಿರುವಂತಲ್ಲ. ಬ್ಯಾಂಕಿನಲ್ಲಿ ಹಣವಿದೆ, ಮೋಟಾರು ಕಾರುಗಳ ಗ್ಯಾರೇಜ್ ಇದೆ, ಬಾಡಿಗೆ ತರುವ ಮನೆಗಳಿವೆ. ಮನಸ್ಸು ಮಾಡಿದರೆ ಸ್ವಂತಕ್ಕೆ 2 ಕಾರು ಇಟ್ಕೋಬಹುದು. ಆದರೂ ಕಿಲುಬು ಕಾಸನ್ನು ಖರ್ಚು ಮಾಡೋರಲ್ಲ. ನನ್ನ ಮದುವೆಯಲ್ಲಾದ ಎಲ್ಲಾ ಖರ್ಚನ್ನು ನನ್ನ ಸ್ವಂತ ಸಂಪಾದನೆಯಿಂದ ಮಾಡಿದೆ. ನಾನು ವಾಸವಾಗಿರುವ ಈ ಒಂದು ಮನೆ ಬಿಟ್ಟರೆ ತಂದೆಯದಾಗಿ ನನ್ನಲ್ಲಿ ಏನೂ ಇಲ್ಲ. ನಿಮ್ಮ ಮದುವೆಯಲ್ಲಿ ಅವರು ಅಷ್ಟೊಂದು ಧಾರಾಳವಾಗಿ ಖರ್ಚು ಮಾಡಿದ್ದು ಅವರ ಸ್ವಭಾವದಿಂದಲ್ಲ, ಬಿಷಪ್ಪರ ಪ್ರೇರಣೆಯಿಂದ. ಪರಲೋಕದಲ್ಲಿರುವ ತಂದೆಯು ತಮ್ಮನ್ನು ಮೆಚ್ಚಲೆಂಬ ಲೋಭದಿಂದ. ಅವರು ಯಾವುದೇ ಕಾರಣದಿಂದ ಪ್ರೇರಿತರಾಗಿದ್ದರು
ಅಂತ್ಯದಲ್ಲಿ ನಿಮಗೆ ಅನುಕೂಲವಾಯ್ತಲ್ಲ, ಅದು ನನಗೆ ಸಂತೋಷ. ದೇವಪ್ರಸಾದರು ಮತ್ತೊಂದು ಸಿಗರೇಟ್ ಹಚ್ಚಿಸಿ ಹೇಳಿದರು, ಚರ್ಚಿನ ಹಣದಲ್ಲಿ ಬಿಷಪ್ಪರು ನಿಮಗೆ ತಿಂಗಳಿಗೆ 300 ರೂಪಾಯಿ ಸಂಬಳ ಕೊಡ್ತಿರೋದು ಅದೇ ಉದ್ದೇಶದಿಂದ. ಶುದ್ಧ ಸರಳ ಕನ್ನಡ ಶೈಲಿ, ಸಭಿಕರನ್ನು ಮೆಚ್ಚಿಸುವಂತೆ ಮಾತನಾಡುವ ಮೋಡಿ, ಮಾತಿನಿಂದ ನಿಮ್ಮಂತೆ ಜನರನ್ನು ಆಕರ್ಷಿಸುವ ಶಕ್ತಿ ಇರುವವರು ವಿರಳ. ನಿಮ್ಮ ಆ ಶಕ್ತಿಯ ಪ್ರಭಾವದಿಂದ ಕುರುಬನ ಹತ್ತಿರಕ್ಕೆ ಬಂದಾದ ಮೇಲೆ ಒಂದರಂತೆ ಕುರಿಗಳನ್ನು ಅಟ್ಟಿಕೊಂಡು ಬರಲಿ ಎಂದು ಇಷ್ಟೆಲ್ಲ ಮಾಡಿದರೂ ನೀವು ಅವರು ಹೇಳಿದಂತೆ ಕೇಳದಿದ್ದರೆ ಅವರಿಗೆ ನಿರಾಶೆಯಾಗುವುದು ಸಹಜ. ಅವರು ಅಸಮಾಧಾನ ಹೊಂದೋದು ಮಾತ್ರವಲ್ಲ, ಸಿಟ್ಟಾದರೂ ಆಶ್ಚರ್ಯವಿಲ್ಲ. ಚರ್ಚಿನ ಬಿಷಪ್ಪರೆಂದರೆ ನಿಮ್ಮ ಗಾಂಧಿ ಮಹಾತ್ಮರಂತಲ್ಲ, ಅತ್ಯಂತ ಕುಶಲಿಗಳಾದ ಆಡಳಿತಗಾರರು. ಆ ಶಕ್ತಿ ಇಲ್ಲದ ಯಾರೂ ಬಿಷಪ್ಪರಾಗೋದು ಸಾಧ್ಯವಿಲ್ಲ. ಇಷ್ಟು ಹೇಳಿ ಅವರು ಕೈಯಲ್ಲಿ ಉರಿಯುತ್ತಿದ್ದ ಸಿಗರೇಟನ್ನು ನಿಧಾನವಾಗಿ ಎಳೆದು ಬಾಯಿಂದ ಸುರುಳಿ ಆಕೃತಿಯಲ್ಲಿ ಹೋಗಿ ಬಿಡುತ್ತಾ ಅಂಗಾತವಾಗಿ ಮಲಗಿದರು. ನಾನು ಕೇಳಿದೆ, ಅವರ ನಿರೀಕ್ಷೆಯಂತೆ ನಡೆಯುವುದು ಸಾಧ್ಯವೇ ಇಲ್ಲವಾದರೆ ಮುಂದೆ ನನ್ನ ಸ್ಥಿತಿ, ನಿಮ್ಮ ಸ್ಥಿತಿ? ಅದಕ್ಕೆ ನೀವು ಭಯಪಡುವ ಕಾರಣವಿಲ್ಲ. ಕರಿಯರಾದ ನಮ್ಮನ್ನು ಇನ್ನೂ ಕೆಂಪು ಜನಗಳೇ ಆಳುತ್ತಿದ್ದರೆ ಯೋಚಿಸಬೇಕಾದ ಪ್ರಮೇಯವಿತ್ತು. ಚರ್ಚಿನ ವಿರೋಧ ಕಟ್ಟಿಕೊಂಡಂತ ನನ್ನಂತವರೇ ಅನೇಕರಿದ್ದಾರೆ. ಅವರೆಲ್ಲರೂ ಸುಖವಾಗಿ ಜೀವಿಸುತ್ತಿದ್ದಾರೆ. ಈಗ ನಾವಿಲ್ಲವೇ? ಇಲ್ಲಿ ಅಲ್ಲದಿದ್ದರೆ ಬೇರೊಂದು ಕಡೆ ಎಲ್ಲಿಯಾದರೂ ಕೆಲಸಕ್ಕೆ ಪ್ರಯತ್ನ ಪಡುತ್ತೀರಿ. ಇದಕ್ಕಿಂತ ಕಡಿಮೆಯಾದ ಸಂಬಳ ಸಿಕ್ಕಿದ್ದು ಚಿಂತೆ ಇಲ್ಲ. ಭಾರತ ದೇಶವೆಲ್ಲ ಬಿಷಪ್ಪರ ಆಡಳಿತದಲ್ಲಿಲ್ಲ. ದೇವಪ್ರಸಾದರ ಮಾತು ನನ್ನಲ್ಲಿ ವಾಸ್ತವತೆಯ ಅರಿವನ್ನು ಮೂಡಿಸಿತು. ಮದುವೆಗೆ ಲಿಲ್ಲಿಯ ತಂದೆ ಒಪ್ಪಿದುದರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ರಾಜಕೀಯವಿದೆ ಎಂಬ ಕಲ್ಪನೆಯೂ ನನ್ನಲ್ಲಿ ಇರಲಿಲ್ಲ. ನನ್ನ ಮತ್ತು ಲಿಲ್ಲಿಯ ವ್ಯಕ್ತಿಗತ ಒಲವಿನಿಂದ ನಾವು ಮದುವೆಗೆ ಸಿದ್ಧರಾಗಿದ್ದೆವು. ಆದರೆ ಅದು ನಡೆದದ್ದು ಕ್ಷುದ್ರ ಉದ್ದೇಶಗಳ ಸಹಕಾರದಿಂದ. ಕ್ರೈಸ್ತ ಮತದಲ್ಲಿಯೇ ಬದುಕಿ ಅಶಾಂತಿ ಇಲ್ಲದ ಜೀವನ ನಡೆಸುವ ಮನೋಭಾವವನ್ನು ನಾನು ಇತ್ತೀಚೆಗೆ ಪ್ರಯತ್ನಪೂರ್ವಕವಾಗಿ ಬೆಳೆಸಿಕೊಳ್ಳುವುದು ನನ್ನ ಪಾಲಿಗೆ ಅನಿವಾರ್ಯವಾಗಿತ್ತು. ಈಗ ಅಂತರಂಗದಲ್ಲಿ ಮತ್ತೊಂದು ಅಲೆ ಎದ್ದಿತ್ತು. ಮನಸ್ಸು ಶೂನ್ಯವಾಯಿತು. ತಲೆಯಲ್ಲಿ ಘೋರ ಯಾತನೆ ಪ್ರಾರಂಭವಾಯಿತು. ಅಷ್ಟರಲ್ಲಿ ರಾಚಮ್ಮ ಮನೆಗೆ ಬಂದಳು. ನಾನು ನಮ್ಮ ಮನೆಗೆ ಹೊರಟೆ. ನನ್ನಲ್ಲಿ ಸುಡುತ್ತಿದ್ದ ಶಾಂತಿಯ ಕಾವು ಲಿಲ್ಲಿಗೆ ತಗುಲದಂತೆ ನಾನು ಪ್ರಯತ್ನಪೂರ್ವಕವಾಗಿ ಶ್ರಮಿಸುತ್ತಿದ್ದೆ. ಅವಳ ನಗೆಯು ನನಗೆ ತಂಪನ್ನೀಯುತ್ತಿತ್ತು. ನನ್ನಲ್ಲಿ ನಡೆಯುತ್ತಿದ್ದ ಜಂಜಡವನ್ನು ತಿಳಿಸಿ ಅವಳ ನಗೆಯನ್ನು ಹಾಳು ಮಾಡುವುದು ನನಗೆ ಇಷ್ಟವಿರಲಿಲ್ಲ. ಆದರೆ ಲಿಲ್ಲಿಯ ಸೂಕ್ಷ್ಮ ಮನಸ್ಸಿನ ಸ್ವಭಾವ ಹೆಂಗಸು. ಅತ್ಯಂತ ಸೂಕ್ಷ್ಮವಾಗಿ ವೈಜ್ಞಾನಿಕ ಮೀಟರಿನಂತೆ ನನ್ನ ಮನಸ್ಸಿನಲ್ಲಿ ಆಗುತ್ತಿದ್ದ ಸಣ್ಣ ಕಂಪನವನ್ನು ಗುರುತಿಸುತ್ತಿದ್ದಳು. ಎಷ್ಟೋ ಸಲ ತಾನಾಗಿಯೇ ಮಾತಾಡಿ ನನ್ನ ಮನಸ್ಸನ್ನು ಇನ್ನೂ ಹೆಚ್ಚು ಕಲಕಿಸುತ್ತಿರಲಿಲ್ಲ. ಮೌನವಾಗಿ ಇದ್ದು ಬಿಡುತ್ತಿದ್ದಳು. ನನ್ನ ಸ್ವಂತ ವ್ಯಕ್ತಿತ್ವವೆಂಬುದು ಮುರುಟಿ ಹೋಗಿತ್ತು. ಬಿಷಪ್ಪರ ತಂತ್ರದಿಂದಂತೆ ನಡೆಯುವ ಒಂದು ನಿರ್ಜೀವ ಯಂತ್ರವಾಗುವ ಪರಿಸ್ಥಿತಿ ನನಗೆ ಒದಗಿತ್ತು. ಮುಂದಿನ ಯಾವ ಆಲೋಚನೆಯೂ ಇಲ್ಲದೆ ಭಾವನಾವೇಗದ ಪ್ರವಾಹದಲ್ಲಿ ಸಿಕ್ಕಿ ನನಗೆ ಹೊಂದದ ಇಕ್ಕಟ್ಟಿನಲ್ಲಿ ಬಿದ್ದಿದ್ದೆ. ಹೊರಗಿನ ಆವರಣಕ್ಕೂ ಅಂತರಂಗದ ಧ್ವನಿಗೂ ಅನುದಿನ ತಾಕಲಾಟ, ಘರ್ಷಣೆಗಳು ನಡೆಯುತ್ತಿದ್ದವು. ಮನಸ್ಸು ರಣರಂಗವಾಗಿತ್ತು. ಪಕ್ಷ ವಿಪಕ್ಷಗಳ ಏಟಿನ ಆಘಾತಕ್ಕೆ ಸಿಲುಕಿ ಜಜ್ಜಿ ಹೋಗಿತ್ತು. 1 ವಾರ ಕಳೆದಿತ್ತು. ಶಾಲೆಯ ವಿಳಾಸಕ್ಕೆ, ಝೇವಿಯರ್ ಸತ್ಯದಾಸನಾದ ನನ್ನ ವಿಳಾಸಕ್ಕೆ ಒಂದು ದೊಡ್ಡ ಲಕೋಟೆ ಬಂದಿತ್ತು. ಒಡೆದು ನೋಡಿದೆ. ಮಂಗಳೂರಿನಿಂದ ಬಂದ ಪತ್ರ. ಕೊನೆಯಲ್ಲಿ ಶಂಕರನ ಹೆಸರಿತ್ತು. ಈಗ ಮಂಗಳೂರಿನಲ್ಲಿ ಇದ್ದಾನಂತೆ. ನಾನು ಕ್ರೈಸ್ತನಾದ ಸಂಗತಿ ಅವನಿಗೆ ತಿಳಿದಿದೆ. ಆದರೆ ದಾರಿ ತಪ್ಪಿ ಆಗಿರುವ ಸೋದರನಿಗೆ ಪತ್ರ ಬರೆಯುವಲ್ಲಿ ಯಾವ ಪ್ರಯೋಜನವೂ ಇಲ್ಲವೆಂದು ಭಾವಿಸಿ ಇದುವರೆಗೆ ಸುಮ್ಮನಿದ್ದ. ಹಿಂದಿನ ವಿಶ್ವಾಸದ ನೆನಪಿನಿಂದ ಮನಸ್ಸು ತಡೆಯದೆ ಈಗ ಬರೆದಿದ್ದಾನೆ. ಯಾರಾದರೂ ಅಶಿಕ್ಷಿತರು, ಹಿಂದೂ ಧರ್ಮದ ವಿಷಯದಲ್ಲಿ ಏನೂ ಅರಿಯದಿದ್ದವರು ನನ್ನ ಧರ್ಮವನ್ನು ಬಿಟ್ಟು ಅನ್ಯಮತಕ್ಕೆ ಸೇರಿದ್ದರೆ ಆಶ್ಚರ್ಯವಿರುತ್ತಿರಲಿಲ್ಲ. ನೀನು ಅಂತಹ ಶಿಕ್ಷಿತನಾಗಿರಲಿಲ್ಲ. ನಮ್ಮ ಧರ್ಮವನ್ನು ಕುರಿತು ಅದೆಷ್ಟೋ ಪುಸ್ತಕಗಳನ್ನು ನೀನು ಓದುತ್ತಿದ್ದೆ. ಹೆಚ್ಚು ಹೆಚ್ಚು ತಿಳಿಯಬೇಕೆಂದು ಕುತೂಹಲದಿಂದ ಎಷ್ಟು ವಿಮರ್ಶಾತ್ಮಕವಾಗಿ ಚರ್ಚಿಸುತ್ತಿದ್ದೆ. 2 ಧರ್ಮಗಳನ್ನು ವಿಮರ್ಶಾತ್ಮಕವಾಗಿ ತುಲನೆ ಮಾಡಿ ನಿನ್ನ ಹುಟ್ಟಿನ ಧರ್ಮವನ್ನು ತ್ಯಜಿಸಿದ್ದರೆ ನಾನು ಅದಕ್ಕಾಗಿ ಕೊರಗುತ್ತಿರಲಿಲ್ಲ. ಹುಟ್ಟಿನಿಂದ ಬಂದ ಸಂಸ್ಕಾರ ಮತ್ತು ಅಷ್ಟು ದಿನಗಳವರೆಗೆ ನಡೆದ ವ್ಯಾಸಂಗ ಇವೆಲ್ಲವುಗಳನ್ನು ಅಸಮರ್ಪಕವೆಂದಾಗಲಿ ತಪ್ಪೆಂದಾಗಲಿ ಮನಗಾಣಿಸಿಕೊಳ್ಳಬೇಕಾದರೆ ಬರೆಯ ಕೆಲವು ದಿನಗಳು ಎಂದಿಗೂ ಸಾಕಾಗವು. ನಿಜವಾಗಿ ಹೇಳು, ನೀನು ಮನಸ್ಸಾಕ್ಷಿಯಾಗಿ ಕ್ರೈಸ್ತಮತವನ್ನು ಮೆಚ್ಚಿ ಮತಾಂತರ ಹೊಂದಿದೆಯಾ? ಹಣಕಾಸಿನ ಪ್ರಲೋಭನೆಗೆ ವಶವಾದೆಯಾ? ಅಂತಹ ವ್ಯಕ್ತಿ ನೀನು ಎಂದು ಯಾರು ಹೇಳಿದರೂ ನಾನು ನಂಬಲಾರೆ. ನಿನ್ನ ವೈಯಕ್ತಿಕ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನನಗೆ ತಿಳಿದಂತೆ ಯಾವುದೋ ಹುಡುಗಿಯ ಮೇಲಣ ಆಸೆಯಿಂದ ಹೀಗೆ ಮಾಡಿದೆ ಎಂದು ವರ್ತಮಾನ. ನಡೆದುದು ಏನಾದರಾಗಲಿ ಒಂದು ವಿಷಯದಲ್ಲಿ ಮಾತ್ರ ನಿನ್ನ ಅಂತರಾತ್ಮವನ್ನೇ ಪ್ರಶ್ನಿಸಿ ನೋಡು. ನಿನ್ನ ಹೆಸರು ಬದಲಾಗಿ ಚರ್ಚಿನ ಖಾತೆಯ ಪುಸ್ತಕದಲ್ಲಿ ಸೇರಿರಬಹುದು. ಹಿಂದೂ ಧರ್ಮದಲ್ಲಿ ಯಾವ ಖಾತೆ ಕಿರ್ದಿ ಪುಸ್ತಕಗಳೂ ಇಲ್ಲ. ಏಕೆಂದರೆ ಹಿಂದೂ ಎಂಬುದು ಒಂದು ಸಂಸ್ಥೆಯಲ್ಲ. ಸದಸ್ಯತ್ವದ ಲೆಕ್ಕಪತ್ರ ಇಡೋಕೆ ಕಚೇರಿ ಇಲ್ಲ. ಅದೊಂದು ಧರ್ಮ, ಜೀವನ ಮಾರ್ಗ. ನೀನು ಕ್ರೈಸ್ತ ಸಂಸ್ಥೆಯ ಸದಸ್ಯನಾದರೂ ನಿನ್ನ ಮೈಯಲ್ಲಿ ಹರಿಯುತ್ತಿರುವುದು ಹಿಂದೂ ರಕ್ತ. ನಿನ್ನ ಆಲೋಚನೆಯ ಹಂದರವು ಆಗಿರುವುದು ಹಿಂದೂ ಮನೋಭಾವದಿಂದ, ವಂಶದಿಂದ, ಹುಟ್ಟಿನಿಂದ. ನಿನ್ನ ಬುದ್ಧಿ ಭಾವನೆಗಳು ರೂಪುಗೊಂಡ ವಿದ್ಯಾಭ್ಯಾಸದಿಂದ, ಇಡೀ ಸಂಸ್ಕಾರದಿಂದ ನೀನು ಹಿಂದುವೆ. ಈ ಮಾತಿಗೆ ನಿನ್ನ ಅಂತರ್ಯಾಮಿಗಿಂತ ಬೇರೆ ಯಾವ ಸಾಕ್ಷಿಯೂ ಬೇಡ. ಹಕ್ಕಿಯು ತನ್ನ ರೆಕ್ಕೆಯ ಆಚೆಗೆ ಹೇಗೆ ಹಾರಲಾರದು, ಸಂಜೆಯ ವೇಳೆಗೆ ತನ್ನ ನೆರಳಿನ ಆಚೆಗೆ ಮನುಷ್ಯನು ಹೇಗೆ ನೆಗೆಯಲಾರನು, ಹಾಗೆಯೇ ನಿನ್ನ ಸಂಸ್ಕಾರಕ್ಕೆ ಹೊರತಾದ ಜೀವನವನ್ನು ನೀನು ಮಾಡಲಾರೆ.
ಹಾಗೆ ಮಾಡಿ ಯತ್ನಿಸಿದರೂ ದ್ವಿವ್ಯಕ್ತಿತ್ವವು ಹೆಚ್ಚು ದಿನ ಬಾಳಬಾರದು. ನಿನಗೆ ಕಾಗದ ಬರೆಯಲು ಮತ್ತೊಂದು ಕಾರಣವಿದೆ. ಅಮೆರಿಕಾದ ಮಿಷನರಿಯನ್ನು ಅಷ್ಟು ವಿಶ್ವಾಸದಿಂದ ಎದುರಿಸಿದವನು ನೀನೇ. ನಿನ್ನ ಶಾಲೆಯಲ್ಲಿ ಬೈಬಲನ್ನು ಬಲವಂತವಾಗಿ ಹಿಂದೂ ಬಾಲಕರ ಮೇಲೆ ಹೊರಿಸುವ ಸಾಹಸಕ್ಕೆ ಹೊರಟಿದ್ಯಾ ಎಂಬ ಸಂಗತಿ ತಿಳಿಯಿತು. ಅದು ನಿಜವಿದ್ದ ಪಕ್ಷದಲ್ಲಿ ನಿನ್ನ ನಂಬಿಕೆ ನಿನಗಿರಲಿ. ಆದರೆ ಕ್ರೈಸ್ತನಾದ ತಕ್ಷಣ ನಿನಗೆ ಧರ್ಮಾಂಧತೆ ಬರಬೇಕೆ? ಎಲ್ಲಾ ಧರ್ಮಗಳು ಕೊನೆಯಲ್ಲಿ ಒಬ್ಬನೇ ಆದ ಭಗವಂತನೆಡೆಗೆ ಹೋಗುತ್ತವೆ ಎಂದು ಹಿಂದೂಗಳಾದ ನಾವು ನಂಬುತ್ತೇವೆ. ಕ್ರಿಸ್ತನನ್ನು ಬಿಟ್ಟರೆ ಮುಕ್ತಿ ಇಲ್ಲ, ಅವನ ಮೂಲಕ ಮಾತ್ರವೇ ದೇವರ ರಾಜ್ಯ ಸೇರಬೇಕು ಎಂಬುದು ನಿಮ್ಮ ದೃಷ್ಟಿ. ಮೊನ್ನೆಯ ಒಂದು ಘಟನೆ ನಿನಗೆ ತಿಳಿದಿರಬಹುದು. ಶೃಂಗೇರಿ ಮಠದ ದೊಡ್ಡ ಗುರುಗಳು ಹೊಳೆಯಲ್ಲಿ ಮೇಯುತ್ತಿದ್ದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಮುಕ್ತಿ ಹೊಂದಿದರು. ಹಿಂದೊಮ್ಮೆ ಅಮೆರಿಕದ ಒಬ್ಬ ಸಭ್ಯ ಗೃಹಸ್ಥ ಅವರನ್ನು ನೋಡಲು ಬಂದಿದ್ದಾಗ ಇಲ್ಲಿಯ ಧರ್ಮಕ್ಕೂ ಸಂಸ್ಕೃತಿಗೂ ಮಾರು ಹೋಗಿ ತನ್ನನ್ನು ಹಿಂದುವನ್ನಾಗಿ ಮತಾಂತರಿಸಿಕೊಳ್ಳಬೇಕೆಂದು ಗುರುಗಳನ್ನು ಕೇಳಿದ. ಸ್ವಾಮಿಗಳು ಅವನಿಗೆ ಕೊಟ್ಟ ಉತ್ತರ ಹಿಂದೂ ಧರ್ಮದ ತಿರುಳನ್ನು ತೋರಿಸುತ್ತದೆ. ಉತ್ತಮ ಕ್ರಿಸ್ತನಾಗು, ಆಗ ನೀನು ಹಿಂದುವಾದಂತೆ. ಈ ವಿಧವಾದ ವಿಶ್ವತೋಮುಖವಾದ ದೃಷ್ಟಿ, ಅನ್ಯಮತ ಸಹಿಷ್ಣುತೆ ನಿಮ್ಮಲ್ಲಿದ್ದರೆ ನೀವು ಈ ತತ್ವಗಳನ್ನು ಬೆಳೆಯುವ ಬಾಲಕರ ಮೇಲೆ ಹೇರಲು ಪ್ರಯತ್ನಿಸುತ್ತಿರಲಿಲ್ಲ. ಈ ವಿಷಯದಲ್ಲಿ ಯೋಚಿಸು. ಕ್ರೈಸ್ತನಾಗಿ ಉಳಿದೇ ನಿನ್ನ ಸಂಗಡಿಗರಾದ ಇತರ ಕ್ರೈಸ್ತ ಮುಂದಾಳುಗಳಲ್ಲಿ ವಿಶಾಲ ದೃಷ್ಟಿ ಹುಟ್ಟಿಸಲು ಯತ್ನಿಸು. ನೀನು ಝೇವಿಯರ್ ಸತ್ಯದಾಸನಾದರೂ ಮೊದಲಿನ ಸತ್ಯನಾರಾಯಣನು ಪೂರ್ತಿ ಸತ್ತಿಲ್ಲವೆಂದು ಆಶಿಸಿದ್ದೇನೆ. ಶಂಕರನ ಸುದೀರ್ಘವಾದ ಪತ್ರವು ನನ್ನ ಬುದ್ಧಿಶಕ್ತಿ ಆಧಾರವನ್ನೇ ತಲೆಗೆಳಗು ಮಾಡುತ್ತಿತ್ತು. ಸುಪ್ತ ಮನಸ್ಸಿನಲ್ಲಿ ನಡೆಯುತ್ತಿರುವ ಹಿಂಸಾತ್ಮಕ ಘರ್ಷಣೆಯನ್ನು ಮನಸ್ಸಿನ ಜಾಗೃತ ಮಟ್ಟಕ್ಕೆ ತಂದಿತ್ತು. ನಾನು ಈಗ ಮಾಡುತ್ತಿರುವುದು ತಿಲುಕಿರುವುದು ಎಲ್ಲಿ? ನಾನು ಸತ್ಯನಾರಾಯಣ ನಿಜ, ಆದರೆ ಏಕೆ ಹೀಗೆ ಮಾಡಿದೆ? ಶಂಕರನ ವ್ಯಕ್ತಿತ್ವವು ಮತ್ತೆ ನನ್ನ ಕಣ್ಣಿನಲ್ಲಿ ಕಟ್ಟಿತು. ಹಿಂದೂ ಧರ್ಮದ ವಿಷಯವಾಗಿ ನನ್ನಲ್ಲಿ ತಿಳುವಳಿಕೆ ಹುಟ್ಟಿಸಿದವನು ಅವನು. ಈಗ ಅವನೇ ಹಳೆಯ ಬೆಂಕಿಯನ್ನು ಪುನಃ ಕೆದಕಿ ಪ್ರಜ್ವಲಿಸುವಂತೆ ಮಾಡುತ್ತಿದ್ದಾನೆ. ನಡುವಣ ಕೆಲವು ದಿವಸಗಳಲ್ಲಿ ಅವನು ನನ್ನಿಂದ ದೂರ ಹೋಗಿದ್ದ. ನನಗೆ ಕ್ರಮವಾಗಿ ಪತ್ರ ಬರೆಯುವ ಅಭ್ಯಾಸವನ್ನು ಇಟ್ಟುಕೊಂಡಿರಲಿಲ್ಲ. ಶಿವಮೊಗ್ಗ ಜಿಲ್ಲೆಯಾಯಿತು, ಈಗ ಮಂಗಳೂರಿನಲ್ಲಿ ಇದ್ದಾನೆ. ನನಗೀಗ ಜೀವನದಲ್ಲಿ ಯಾವ ಆಕರ್ಷಣೆಯೂ ಕಾಣಿಸುತ್ತಿರಲಿಲ್ಲ. ಬದುಕುವ ಪ್ರವೃತ್ತಿಯು ಕಡಿಮೆಯಾಗುತ್ತಿತ್ತು. ತೊಡುವ ಉಡುಪು, ತಿನ್ನುವ ಆಹಾರ, ಅನುಭವಿಸುವ ಅನುಕೂಲಗಳು ಯಾವುದರಲ್ಲೂ ಯಾವ ಅರ್ಥವೂ ಕಾಣುತ್ತಿರಲಿಲ್ಲ. ಲಿಲ್ಲಿಯೊಡನೆ ಇರುವಾಗ ಮಾತ್ರ ಒಂದು ಬಗೆಯ ಕಲ್ಪಿತ ಶಾಂತಿ ಇರುತ್ತಿತ್ತು. ಮತ್ತೆ ಯಾರ ಸಂಗಡಲೇ ಇರಲಿ, ಮನಸ್ಸು ಏಕಾಂತವನ್ನು ಹುಡುಕಿಕೊಂಡು ಹೋಗುವುದು, ತನ್ನೊಳಗೆ ಇಬ್ಬಾಗವಾಗಿ ಹೋರಾಡುವುದು. ನಾನೊಬ್ಬ ನಿಶ್ಚೇಷ್ಟಿತ ದುರ್ಬಲ ಸಾಕ್ಷಿಯಾಗಿ ಅದನ್ನು ನೋಡುತ್ತಿದ್ದೆ. ಒಂದು ದಿನ ಶಾಲೆಯ ವಿಳಾಸಕ್ಕೆ ಲಗ್ನ ಪತ್ರಿಕೆ ಬಂತು. ಶಂಕರನ ಅಣ್ಣ ರಾಮಣ್ಣನಿಗೆ ಮೈಸೂರಿನದೇ ಕನ್ಯೆಯನ್ನು ಕೊಟ್ಟು ವಿವಾಹ ನಿಷ್ಕರ್ಷೆಯಾಗಿತ್ತು. ಶಿವರಾಮಪೇಟೆಯಲ್ಲಿ ಛತ್ರದಲ್ಲಿ ಮದುವೆ. ಸಂಜೆ ಆರತಿಗಾದರೂ ಹೋಗೋಣವೆಂಬ ಆಲೋಚನೆ ಬಂತು. ಏಕೋ ಮನಸ್ಸು ಹಿಂಜರಿಯುತ್ತಿತ್ತು. ಅಲ್ಲಿಗೆ ಹೋದರೆ ಶಂಕರ ಬಂದಿರುತ್ತಾನೆ. ರಾಮಣ್ಣ ನನ್ನನ್ನು ಮಾತನಾಡಿಸುತ್ತಾರೆ. ರಾಮಣ್ಣನ ತಂದೆ ತಾಯಿ ಉಳಿದ ಎಲ್ಲ ಸ್ನೇಹಿತರ ಬಳಗವೂ ತುಂಬಿರುತ್ತೆ. ಹೋಗಿ ಅವರ ಮುಂದೆ ನಾನು ಕೂರುವುದೆಂದರೆ ಧರ್ಮವನ್ನು ಬದಲಾಯಿಸಿದ ಮಾತ್ರಕ್ಕೆ ಸ್ನೇಹಿತರೆದುರು ತಲೆ ತಗ್ಗಿಸುವಂತ ಯಾವ ಕೆಲಸವನ್ನು ನಾನು ಮಾಡಿಲ್ಲ. ಯಾಕೆ ಹೋಗಿ ಬರಬಾರದು? ಅತ್ಯಂತ ಸಣ್ಣ ವಿಷಯದಲ್ಲಿಯೂ ತಕ್ಷಣ ಒಂದು ತೀರ್ಮಾನಕ್ಕೆ ಬರುವ ಶಕ್ತಿಯೇ ನನ್ನಲ್ಲಿ ಇಲ್ಲವಾಗುತ್ತಿತ್ತು. ಕೊನೆಗೆ ಆತ್ಮವಿಶ್ವಾಸದಿಂದ ಅಜಿತ ಮನಸ್ಕನಾಗಿ ಹೋಗಲೇಬೇಕೆಂದು ನಿರ್ಧರಿಸಿದೆ. ಲಿಲ್ಲಿಯನ್ನು ಕರೆದುಕೊಂಡು ಹೋಗಬೇಕೆಂದು ತೀರ್ಮಾನಿಸಿದೆ. ಮಾರನೆಯ ಸಂಜೆ 8 ಗಂಟೆಯ ವೇಳೆಗೆ ಲಿಲ್ಲಿಯೊಡನೆ ಛತ್ರಕ್ಕೆ ಹೋದೆ. ಆರತಿಯ ಸಮಾರಂಭ ಮುಗಿದಿತ್ತು. ಆಮಂತ್ರಿತರು ಬಂದು ಹೊರಟು ಹೋಗಿದ್ದರು. ನೇರವಾಗಿ ಲಿಲ್ಲಿಯೊಡನೆ ಒಳಗೆ ಹೋದೆ. ಹಸೆಯ ಮೇಲೆ ರಾಮಣ್ಣ ಕಸೆ ಪಂಚೆಯುಟ್ಟು ಮೇಲೆ ಪಂಚೆ ಹೊದೆದು ಕುಳಿತಿದ್ದರು. ಪಕ್ಕದಲ್ಲಿ ವಧು. ಪುರೋಹಿತರು ಯಾವುದೋ ಶಾಸ್ತ್ರ ಮಾಡಿಸುತ್ತಿದ್ದರು. ನಾವಿಬ್ಬರು ಹೋಗಿ ಹಾಸಿದ್ದ ಜಮಖಾನೆ ಒಂದು ಪಕ್ಕದಲ್ಲಿ ಕುಳಿತುಕೊಂಡೆವು. ರಾಮಣ್ಣ ನನ್ನನ್ನು ಗುರುತಿಸಿ ಮುಗುಳ್ನಕ್ಕರು. ಯಾರೋ ಮತ್ತೊಬ್ಬರು ಬಂದು ಒಂದು ಸ್ಟೂಲ್ ತಂದು ಕೊಟ್ಟರು. ನಾನು ಹಾಕಿದ್ದ ಸೂಟಿಗೆ ಸ್ಟೂಲಿನ ಅವಶ್ಯಕತೆ ಇತ್ತು. ನಾವು ತೆಗೆದುಕೊಂಡು ಹೋಗಿದ್ದ ಕುಂಕುಮದ ಬಟ್ಟಲು ಮತ್ತು ಫೌಂಟೇನ್ ಪೆನ್ನನ್ನು ಪೊಲೀಸರ ಕೈಯಲ್ಲಿ ಕೊಟ್ಟೆ. ವೇದ ಮಂತ್ರದ ಆಶೀರ್ವಾದದೊಡನೆ ಆ ವಸ್ತುಗಳು ವಧುವರರನ್ನು ತಲುಪಿದವು. ಅಷ್ಟರಲ್ಲಿ ರಾಮಣ್ಣನೇ ನನ್ನ ಹತ್ತಿರಕ್ಕೆ ಎದ್ದು ಬಂದರು. ಒಳಗಿನಿಂದ ಅರಿಶಿನ ಕುಂಕುಮ ತಟ್ಟೆ ಹಿಡಿದುಕೊಂಡು ಒಬ್ಬಳು ಹೆಣ್ಣು ಮಗಳು ಬಂದರು. ಆಕೆ ರಾಮಣ್ಣನ ತಂಗಿ. ಆಕೆಯೊಡನೆ ಮತ್ತೆ ಕೆಲ ಹೆಂಗಸರು. ಆಕೆ ಲಿಲ್ಲಿಗೆ ಅರಿಶಿನ ಕುಂಕುಮದ ಪೊಟ್ಟಣ ಕೊಟ್ಟಳು, ಹೂ ಕೊಟ್ಟಳು. ಮುಂದೆ ಹಿಡಿದ ಭರಣಿಯಿಂದ ಕುಂಕುಮ ತೆಗೆದುಕೊಂಡು ಲಿಲ್ಲಿ ಹಣೆಗೆ ಇಟ್ಟುಕೊಂಡಳು. ನೀವು ಬಂದದ್ದು ತುಂಬಾ ಸಂತೋಷ ಎಂದರು ರಾಮಣ್ಣ. ಅಷ್ಟರಲ್ಲೇ ತಂದೆ ತಾಯಿಗಳು ಅಲ್ಲಿಗೆ ಬಂದರು. ಅವರ ತಾಯಿ ನನ್ನನ್ನು ಮೊದಲಿನ ಆತ್ಮೀಯತೆಯಿಂದಲೇ, ಯಾಕಪ್ಪ ತುಂಬಾ ಅಪೂರ್ವವಾಗಿ ಬಿಟ್ಟೆ, ಇವಳೇನೆ ನಿನ್ನ ಹೆಂಡತಿ, ಎಲ್ಲಿ ಹೆಸರು ಹೇಳು ನೋಡೋಣ ಎಂದರು. ಅಷ್ಟರಲ್ಲಿ ಶಾಂತಪ್ಪ ಶೆಟ್ಟರು ಹೊರಗಿನಿಂದ ಬಂದರು. ರಾಮಣ್ಣ ಅವರ ಕಡೆಗೆ ತಿರುಗಿದರು. ಶೆಟ್ಟರು ನಮ್ಮ ಹತ್ತಿರವೇ ಬಂದು ನನ್ನ ಪರಿಚಯವೇ ಇಲ್ಲದಂತೆ ದೂರ ನಿಂತರು. ಯಾಕೆ ಶೆಟ್ರೆ, ಗುರುತು ಸಿಕ್ಲಿಲ್ವೇ? ನಮ್ ಸತ್ಯ ಇವರು ಎಂದರು ರಾಮಣ್ಣ. ಹೇಳಿದ ಮೇಲೆ ಶಾಂತಪ್ಪನವರು ಹತ್ತಿರ ಬಂದು ನನ್ನನ್ನು ಸರಿಯಾಗಿ ನೋಡಿ, ವಯಸ್ಸಾಯ್ತು ಸಾರ್, ಕಣ್ಣು ಸರಿಯಾಗಿ ಕಾಣೋದಿಲ್ಲ, ನೀವು ಬೆಳೆದು ಬಿಟ್ಟಿರಿ, ಅಲ್ಲದೆ ಭರ್ಜರಿ ಸೂಟು ಹಾಕೊಂಡಿರುವಾಗ ಗುರುತು ಸಿಗೋದು ಕಷ್ಟ ಎಂದರು. ಶಾಂತಪ್ಪನವರ ಮಾತು ಸ್ವಾಭಾವಿಕವಾಗಿ ಇದ್ದರೂ ಇರಬಹುದು, ಆದರೆ ಅದು ನನಗೆ ಮನಸ್ಸನ್ನ ಚುಚ್ಚಿದಂತೆ ಆಯಿತು. ಅಷ್ಟರಲ್ಲಿ ಕಪ್ಪು ಬಣ್ಣದ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ತೀರ ಸಮೀಪಕ್ಕೆ ಬರುವವರೆಗೂ ನನಗೂ ಗುರುತು ಸಿಗಲಿಲ್ಲ. ಅವನು ಶಂಕರ. ಮೊದಲಿನಿಗಿಂತ ಈಗ ಸಣ್ಣದಾಗಿದ್ದ. ಮೈಬಣ್ಣ ಇನ್ನೂ ಕಪ್ಪಾಗಿತ್ತು. ಕಣ್ಣು ಗುಳಿ ಬಿದ್ದಿದ್ದವು.
ಶರ್ಟಿನ ಕಾಲರ್ನ ಒಳಗಿಂದ ಎದೆಯ ಮೇಲಿನ ಮೂಳೆಗಳು ಕಾಣಿಸುತ್ತಿತ್ತು. ಕಾಯಿಲೆ ಬಿದ್ದು ಎದ್ದವನಂತೆ ಕಾಣುತ್ತಿದ್ದ. ಅವನೇ ಮೊದಲು ಯಾವಾಗ ಬಂದೆ ಎಂದು ಮಾತನಾಡಿಸಿದ. ಅವನನ್ನು ಕಂಡು ನನಗೆ ಸಂತೋಷವಾಯಿತು. ಕೈ ನೀಡಿ ಅವನ ಕೈ ಹಿಡಿದುಕೊಂಡೆ. ಶಂಕರ, ಧಾರೆಯ ಊಟ ಮಧ್ಯಾಹ್ನವೇ ಮುಗೀತು. ಈಗಿನೆಲ್ಲ ಕೆಲಸವೂ ಹೆಚ್ಚು ಕಮ್ಮಿ ಮುಗಿದ ಹಾಗೆ. ರಾಮಣ್ಣ, ನೀನು ಹಸೆ ಮೇಲಕ್ಕೆ ಹೋಗು. ಉಳಿದಿರುವ ಶಾಸ್ತ್ರ ಬೇಗ ಮುಗಿಲಿ. ಸತ್ಯ, ನೀವಿಬ್ಬರು ಈಗ ಊಟ ಮಾಡಿಕೊಂಡು ಹೋಗಬೇಕು ಎಂದ. ನೀವು ಊಟ ಮಾಡದೆ ಹೋಗಕೂಡದು ಎಂದು ರಾಮಣ್ಣ ಅವರ ತಾಯಿ ಇಬ್ಬರು ಬಲವಂತಪಡಿಸಿದರು. ಅವರು ಬಲವಂತಪಡಿಸದಿದ್ದರೂ ಇದ್ದು ಊಟ ಮಾಡುವ ಆಸೆ ನನ್ನಲ್ಲಿ ಉಂಟಾಗಿತ್ತು. ಇಲ್ಲಿ ಹೆಂಗಸರ ಸಂಗಡ ಮಾತನಾಡುತ್ತಿದ್ದಳು. ಶಂಕರ, ನಿನ್ನ ಮಿಸಸ್ ಇವರ ಕೈಲಿ ಮಾತಾಡ್ತಿರ್ಲಿ. ಇದನ್ನೆಲ್ಲ ತೆಗೆದು ಎಲೆ ಹಾಕಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆ ಬೇಕು. ನೀನು ಮಿಸಸ್ ಏನು ತಿಳಿದುಕೊಳ್ಳದಿದ್ದರೆ ನಾವಿಬ್ಬರೇ ಇಲ್ಲೇ ಒಂದು ವಾಕ್ ಹೋಗಿ ಬರೋಣ ಬಾ ಎಂದ. ಅಲ್ಲಿಯೇ ಇರುವಂತೆ ಲಿಲ್ಲಿಗೆ ಹೇಳಿ ಹೊರಗೆ ಬಂದೆ. ಯಾಕೆ ಹೀಗಾಗಿದೆಯಾ? ಕಾಯಿಲೆ ಬಿದ್ದಿದೆಯಾ ಎಂದು ಕೇಳಿದೆ. ಇಬ್ಬರು ಮಾತನಾಡುತ್ತಾ ಡಿಸ್ಟ್ರಿಕ್ಟ್ ಕಚೇರಿಯ ಕಡೆಗೆ ಹೋದೆವು. ಶಂಕರ ಶಿವಮೊಗ್ಗೆಯನ್ನು ಬಿಟ್ಟು 1 ವರ್ಷದ ಮೇಲೆ ಆಗಿದೆ. ಮಂಗಳೂರಿನಲ್ಲಿ ಇದ್ದುಕೊಂಡು ಕೆಲಸ ಮಾಡುತ್ತಿದ್ದಾನೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳ ಸಂಘದ ಕೆಲಸ. ಮಧ್ಯದಲ್ಲಿ ಮೈಸೂರಿಗೆ ಬಂದಿಲ್ಲ. ವಿಶ್ರಾಂತಿ ಇಲ್ಲದೆ ಸಾಗಿದೆ ಅವನ ಜೀವನ. 2 ಕನ್ನಡ ಜಿಲ್ಲೆಗಳಲ್ಲಿ ಒಂದು ಹಳ್ಳಿಯನ್ನು ಬಿಡದೆ ಸಂಚರಿಸಿ ಅಲ್ಲಿನ ಜನರಲ್ಲಿ ಸ್ವಧರ್ಮದ ಅರಿವನ್ನು ಜಾಗೃತಗೊಳಿಸುವ ಕೆಲಸ ಮಾಡುತ್ತಿದ್ದಾನೆ. ಮಂಗಳೂರಿನ ಉಗ್ರ ಬಿಸಿಲು ದೇಹಸ್ಥಿತಿಗೆ ಹೊಂದದೆ ಕಾಯಿಲೆ ಮಲಗಿದ್ದ. 2 ತಿಂಗಳು ಒಂದೇ ಸಮನೆ ಮಂಗಳೂರಿನ ಆಸ್ಪತ್ರೆಯಲ್ಲಿದ್ದ. ಸಂಘದ ಇತರ ಸ್ವಯಂ ಸೇವಕರು ಆತನ ಶುಶ್ರೂಷೆ ಮಾಡಿ ಸುಧಾರಿಸಿದರು. ಇನ್ನು 1 ತಿಂಗಳು ಮಾತ್ರ ಮಂಗಳೂರಿನಲ್ಲಿದ್ದು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಹೋಗುತ್ತಾನೆ. ನಾಳೆಯೇ ಮಂಗಳೂರಿಗೆ ಹೊರಡುತ್ತಾನೆ. ನಾವು ಸುಮಾರು ಅರ್ಧ ಗಂಟೆ ಮಾತನಾಡಿದೆವು. ನಂತರ ಛತ್ರಕ್ಕೆ ಹೊರಟೆವು. ನಮ್ಮ ಮಾತಿನ ನಡುವೆ ಶಂಕರ ನಾನು ಮತಾಂತರ ಹೊಂದಿದ ಬಗ್ಗೆಯೂ ಒಮ್ಮೆಯೂ ಪ್ರಸ್ತಾಪಿಸಲಿಲ್ಲ. ಮೊದಲಿನ ಆತ್ಮೀಯತೆಯಿಂದಲೇ ಮಾತನಾಡಿದ. ಹಿಂದಿರುಗಿ ಬರುವಾಗ ನಾನು ಅವನನ್ನು ಮೊದಲಿನಂತೆ ಅಣ್ಣನೆಂದು ಕರೆದಿದ್ದೆ. ಹಿಂದಿರುಗುವ ವೇಳೆಗೆ ಛತ್ರದಲ್ಲಿ ಎಲೆ ಹಾಕಿದ್ದರು. ನನ್ನನ್ನು, ಲಿಲ್ಲಿಯನ್ನು ಬೇರೆ ಒಂದು ಕಡೆ ಕೋಣೆಯಲ್ಲಿ ಕೂಡಿಸಿ ಬಡಿಸಿದರು. ತಾಂಬೂಲ ತೆಗೆದುಕೊಂಡು ನಾವು ಹೊರಟೆವು. ರಾಮಣ್ಣ ನಮಗೊಂದು ಗಾಡಿ ತರಿಸಿ ನಿಲ್ಲಿಸಿದ್ದರು. ಗಾಡಿ ಮಾರ್ಕೆಟ್ ಚೌಕದ ಹತ್ತಿರ ಹೋಗುವಾಗ ಲಿಲ್ಲಿ ಅಡುಗೆ ಮಾಡುವುದರಲ್ಲಿ, ಊಟ ಬಡಿಸುವುದರಲ್ಲಿ, ಎಲ್ಲದರಲ್ಲಿಯೂ ಅವರಲ್ಲಿ ಒಂದು ಸೊಬಗಿದೆ. ಅದನ್ನು ನೋಡಿದರೆ ಸಾವಿರಾರು ವರ್ಷದ ಅಭ್ಯಾಸದಿಂದ ಕಲಿತದ್ದು ಅನ್ಸುತ್ತೆ. ನೀವು ಹೋದ ಮೇಲೆ ಅವರ ತಂಗಿ ನನ್ನ ಕೈಲಿ ಮಾತಾಡುತ್ತಿದ್ದರು. ನಾನು ದೂರದಲ್ಲಿ ಕೂತು ಅವರು ಮಾಡುತ್ತಿದ್ದ ಶಾಸ್ತ್ರವನ್ನೇ ನೋಡುತ್ತಿದ್ದೆ. ಅದರಲ್ಲಿ ಒಂದು ತರಹ ಮನಸ್ಸಿಗೆ ಒಪ್ಪುವ ವಾತಾವರಣವಿದೆ ಎಂದು ಮೆಚ್ಚುಗೆ ಸೂಚಿಸಿದಳು. ನಿರೀಕ್ಷಿಸಿದುದಕ್ಕಿಂತ ಹೆಚ್ಚಿನ ಆತ್ಮೀಯತೆಯನ್ನು, ಸ್ನೇಹವನ್ನು ನಾನು ಆ ದಿನ ಕಂಡಿದ್ದೆ. ಮನಸ್ಸು ಶಾಂತಿ ಸಂತೋಷಗಳಿಂದ ತುಂಬಿದ್ದವು. ಆ ಸಂತೋಷದಲ್ಲಿ ರಾತ್ರಿ ನಿದ್ದೆ ಬರಲಿಲ್ಲ. ಶಂಕರನ ವ್ಯಕ್ತಿತ್ವದ ವಿಚಾರವನ್ನು ಲಿಲ್ಲಿಯಲ್ಲಿ ಕೈಯಲ್ಲಿ ಹೇಳುತ್ತಾ ಮಲಗಿದೆ. ನಿದ್ರೆ ಬಂದಾಗ ಬೆಳಗಿನ ಜಾವವಾಗಿತ್ತು. ಆದರೆ ಅತೃಪ್ತಿ ಶಾಂತಿಗಳು ಹೆಚ್ಚು ದಿನ ಇರಲಿಲ್ಲ. ಬೆಳಿಗ್ಗೆ ಎಚ್ಚರವಾಗುವುದರಲ್ಲಿ ಮನಸ್ಸಿಗೆ ಮಂಕು ಕವಿದಿತ್ತು. ನಿನ್ನೆಯ ಅನುಭವ ಬರಿಯ 1-2 ಗಂಟೆ ಇದ್ದು ಮಾಯವಾಗಿತ್ತು. ಅದು ನೆನಪಿನಲ್ಲಿ ಉಳಿಯಬಲ್ಲ ಒಂದು ಸಂಗತಿಯಾಗಿತ್ತೇ ವಿನಃ ನಿತ್ಯ ಜೀವನಕ್ಕೆ ಉಳಿಯುವ ಸತ್ಯವಾಗಿರಲಿಲ್ಲ. ವಾಸ್ತವತೆಯ ಅರಿವು ಬಂದಂತೆಲ್ಲ ಪುನಃ ಕಸಿವಿಸಿಯಾಗುತ್ತಿತ್ತು. ಬಾಳಿನ ಮೇಲಿದ್ದ ಜಿಗುಪ್ಸೆಯು 1-2 ದಿನಗಳಲ್ಲಿ ಪುನಃ ಬೆಳೆಯಿತು. ಊಟ ತಿಂಡಿಗಳ ಮೇಲೆ ಆಸ್ಥೆ ಇರಲಿಲ್ಲ. ಯಾವ ಕೆಲಸದಲ್ಲಿ ಉತ್ಸಾಹ ಕಾಣುತ್ತಿರಲಿಲ್ಲ. 1 ವಾರದಲ್ಲಿ ಮೈಯಲ್ಲಿ ನಿಶ್ಶಕ್ತಿ ಕಾಣತೊಡಗಿತು. ಸಂಜೆ ಸ್ಕೂಲಿನಿಂದ ಮನೆಗೆ ಬೈಸಿಕಲ್ನಲ್ಲಿ ತುಳಿಯುವುದಕ್ಕೆ ಆಯಾಸವಾಗುತ್ತಿತ್ತು. ದಿನವೂ ಜಟಕಾದಲ್ಲಿ ಮನೆಗೆ ಬರಲು ಆರಂಭಿಸಿದೆ. ನನ್ನ ಶರೀರದ ಸ್ಥಿತಿ ನೋಡಿ ಲಿಲ್ಲಿ ಬಹಳ ಕಳವಳಗೊಂಡಳು. ಆದರೆ ಅದು ಅವಳ ಕೈ ಮೀರಿದ ಕಾಯಿಲೆಯಾಗಿತ್ತು. 1 ವಾರದಲ್ಲಿ ನಾನು ಹಾಸಿಗೆ ಹಿಡಿದೆ. ಸುಮಾರು 1 ವಾರ ಪೂರ್ಣವಾಗಿ ಮಲಗಿದೆ. ಶೂನ್ಯವನ್ನು ಎದುರಿಸುತ್ತಾ ಏಕಾಂತದಲ್ಲಿ ಮಲಗಿದ್ದಾಗ ಮನಸ್ಸಿನ ಪಕ್ಷಿಯು ಗತಕಾಲದೆಡೆಗೆ ಹಾರುತ್ತಿತ್ತು. ನಿರಾಶಾಮಯವಾದ ಭವಿಷ್ಯದೆಡೆಗೆ ಒಮ್ಮೆಯೂ ತಿರುಗುತ್ತಿರಲಿಲ್ಲ. ಭವಿಷ್ಯವನ್ನು ಕಳೆದುಕೊಂಡ ಬದುಕಿನಲ್ಲಿ ಇರುವುದಾದರೂ ಏನು? ಬದುಕಿನ ಆಕರ್ಷಣೆ ಪೂರ್ಣವಾಗಿ ನಶಿಸಿ ಹೋಗಿತ್ತು. ಆದರೆ ಆ ದಿನಗಳಲ್ಲಿ ಲಿಲ್ಲಿ ಮಾಡುತ್ತಿದ್ದ ಸೇವೆ, ತೋರಿಸುತ್ತಿದ್ದ ಒಲವುಗಳನ್ನು ನೋಡಿದರೆ ಜೀವಿಸುವ ಆಸೆ ಮತ್ತೆ ಪುನಃ ಚಿಗುರುತ್ತಿತ್ತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.